ನಮಸ್ಕಾರ ಸ್ನೇಹಿತರೆ, ನಾವು ಒಬ್ಬ ವಿಶೇಷ ವ್ಯಕ್ತಿಯ ಸಂದರ್ಶನ ಮಾಡಕ್ ಬಂದೀವಿ. ಇವರು ಸಿನಿಮಾದಾಗ ಕೆಲಸ ಮಾಡ್ತಾರ. ಸಿನಿಮಾದಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅದಾವ. ಅದರಾಗ ಲಿರಿಕ್ಸ್ ರೈಟಿಂಗ್ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಡಿಪಾರ್ಟ್ಮೆಂಟ್. ಆದ್ರೆ ಈಗ ಲಿರಿಕ್ಸ್ ರೈಟರ್ಗಳು ಯಾರು ಕಣ್ಣಿಗೆ ಕಾಣಂಗಿಲ್ಲ. ಆದ್ರೆ ಅವ್ರ ಹಾಡುಗಳು ನಮ್ಗೆ ಕಿವಿಗೆ ಇಂಪಾಗಿ ಕೇಳಿಸ್ತಾವು. ನಾವು ಅವ್ರ ಹಾಡುಗಳನ್ನ ಖುಷಿಯಿಂದ ಕೇಳ್ತೀವಿ, ಎಷ್ಟು ಚೆನ್ನಾಗಿ ಬರ್ದಾರಲ್ಲ ಅಂತೀವಿ. ಆದರೂ ಬಹಳಷ್ಟು ಜನ ನಾವು ಅವ್ರು ಯಾರಂತೂ ನೋಡಿರಂಗಿಲ್ಲ. ಈಗ ಅಂಥ ವ್ಯಕ್ತಿಯಲ್ಲಿ ಒಬ್ಬರಾದಂಥ ನಾಗಾರ್ಜುನ ಶರ್ಮಾ ಅವ್ರನ್ನ ನಾವು ಸಂದರ್ಶನ ಮಾಡಕ್ ಬಂದೀವಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸರ್. ನಮಸ್ತೆ ಸರ್, ಇತ್ತೀಚೆಗೆ ನಿಮ್ಮ ಮಾಯಾವಿ ಸಾಂಗ್ ಹಿಟ್ ಆಗಿ 38 ಮಿಲಿಯನ್ ಹೋಗಿದೆ ಸರ್. ಫಸ್ಟ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್, ಈಗ ನಿಮ್ಮ ಹೆಸರೊಳಗೆ ಶರ್ಮಾ ಅಂತಿದೆ ಸರ್. ನಿಮ್ಮ ಮೂಲ ಯಾವುದಂತ? ಬೆಂಗಳೂರೇನೆ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರು. ಸರ್, ನಿಮಗ ಈ ಮೊದಲು ಈ ಬರೆಯುವ ಹುಚ್ಚು ಅಂತ ಯಾವಾಗ ಬಂತು ಸರ್? ಅಂದ್ರೆ ನನಗೆ 10ನೇ ಕ್ಲಾಸಿಂದಾನು ಒಂದು ಒಲವಿತ್ತು ಬರವಣಿಗೆ ಮೇಲೆ. ಬಟ್ ಅದು ಈ ತರ ಒಂದು ಸೀರಿಯಸ್ ಜವಾಬ್ದಾರಿಯಾಗಿ ಪ್ರೊಫೆಷನ್ ಆಗಿ ಬರುತ್ತೆ ಅನ್ನೋ ಐಡಿಯಾ ಅವಾಗ ನಮ್ಗೆ ಇಲ್ಲ. ಏನಿದ್ರು ಓದೋದು, ಆಮೇಲೆ ತುಂಬಾ ಕ್ರಿಕೆಟ್ ಆಡ್ತಿದ್ದೆ ಅವಾಗ. ಸೊ ಕ್ರಿಕೆಟ್ ಒಂದೇ ಅವಾಗ ಜಾಸ್ತಿ ತಲೆಯಲ್ಲಿ ಓಡೋದು. ಬಟ್ ಇವತ್ತಿನ ದಿನಕ್ಕೆ ಬರವಣಿಗೆನೆ ನನ್ನ ಒಂದು ಮೂಲ ಪ್ರೊಫೆಷನ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಅಲ್ಲಿಂದ ಶುರು ಆಗಿದ್ದು ಇವತ್ತು ಇಲ್ಲಿಗೆ ಕರ್ಕೊಂಡ್ಬಂದು ನಿಲ್ಸಿ. ನೀವು ಚಿಕ್ಕವರಿದ್ದಾಗ ಸರ್ ನೀವು ಬರೀತಿದ್ರಿ. ನೀವು ಬರೆಯೋದನ್ನ ಮೊದಲು ಯಾರಿಗೆ ತೋರಿಸ್ತಿದ್ರಿ ಅಂತ? ನನ್ನ ಸ್ನೇಹಿತರಿಗೆ. ಅವ್ರೇನ್ ಹೇಳ್ತಿದ್ರಿ? ಅವ್ರಿಗೆ ಅಂದ್ರೆ ಎಷ್ಟೊಂದ್ ಜನ ಟಿಪ್ಸ್ ಕೊಡ್ತಾ ಇದ್ರು. ಇಲ್ಲ ನೀನ್ ಈ ತರ ಬರೀಬೇಕು, ಈ ತರ ಸ್ಟೈಲ್ ಆಗಿ ಬರೀಬೇಕು ನೀವು ಅಂತ. ಇನ್ ಕೆಲವರು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಆಮೇಲೆ ತುಂಬಾ ಕಮ್ಮಿ ಫ್ರೆಂಡ್ಸ್ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಒಂದು 2-3 ಜನಕ್ಕೆ ಹೇಳ್ತಿದ್ದೆ ಅಷ್ಟೇ. ನೀವು ಲಿರಿಸಿಸ್ಟ್ ಆಗ್ತೀನಿ ಅಂತ ಅನ್ಕೊಂಡು ಇದ್ರಾಗ ಜೀವನ ಕಟ್ಕೋಬೇಕು ಅನ್ನೋ ಟೈಮ್ನಾಗ ಇನಿಷಿಯಲ್ ಡೇಸ್ ಹೇಗಿದ್ದು ಸರ್? ಇರುತ್ತೆ ಒಂದಷ್ಟು. ಆ ಫೇಸ್ ಇದೆಯಲ್ಲ, ಅದು ಬಂದು ತುಂಬಾ ಟೆಸ್ಟ್ಗಳು ಇರುತ್ತವೆ. ಯಾಕಂದ್ರೆ ನನಗೆ ನನ್ನ ಸ್ನೇಹಿತ ಒಬ್ಬ ಒಂದು ಕ್ವಶನ್ ಕೇಳಿದ್ದ. ಏನು, ಇವಾಗ ನಿನಗೆ ಸಿನಿಮಾ ಒಬ್ಬ ಡೈರೆಕ್ಟರ್ ನಿನಗೆ ಯಾಕೆ ಹಾಡು ಕೊಡಬೇಕು ಫಸ್ಟ್ ಆಫ್ ಆಲ್? ಸೊ ಅವರು ಹಾಡು ಕೊಟ್ಟು ನಿನ್ನಿಂದ ಒಂದೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಫಸ್ಟ್ ನೀನ್ ಅದಕ್ಕೆ ರೆಡಿ ಆಗಿದೆಯಾ ಇಲ್ವಾ ಅನ್ನೋ ಒಂದು ಕ್ವಶನ್ ಕೇಳಿದ ನನಗೆ. ಸೊ ನನಗದು ತುಂಬಾ ಹೌದು, ನನಗೆ ಯಾಕೆ ಹಾಡು ಕೊಡ್ಬೇಕು ಒಬ್ರು? ಸೊ ನಾನು ಅದಕ್ಕೆ ರೆಡಿ ಇದೀನಾ ಇಲ್ವಾ ಅಂತ ಯೋಚನೆ ಮಾಡಿ ನಾನೇ ಅವಾಗ ಟೈಮ್ ತಗೊಂಡೆ. ಇಂಡಸ್ಟ್ರಿ ಒಳಗೆ ಜನ ಅದಾರ, ನಿಮಗೆ ನಾನೇ ಯಾಕೆ ಕೊಡ್ಬೇಕು? ಸೊ ಈ ಕ್ವಶನ್ ಏನಾಯ್ತು, ನನಗೆ ಟೈಮ್ ತಗೊಳ್ಳೋದಾರ ಇನ್ನ ನಾನು ಬರೆದಿದ್ದು ನನಗ್ ಫಸ್ಟ್ ಖುಷಿ ಆಗ್ಬೇಕು. ಅವಾಗ ಇನ್ನೊಂದು 10 ಜನಕ್ಕೆ ಅದು ಖುಷಿ ಕೊಡುತ್ತೆ ಅನ್ನೋದು ಗೊತ್ತಾಗತ್ತೆ. ನನಗೆ ಖುಷಿ ಆಗಿಲ್ಲ ಅಂದ್ರೆ ಅದು ಇನ್ನೊಂದು 10 ಜನ ಹೆಂಗೆ ಅದು ಖುಷಿ ಪಡಿಸುತ್ತೆ. ಸೊ ಈ ಕ್ವಶನ್ ಬಂದಾಗ ನನಗೆ ಅಪ್ರೋಚ್ ಮಾಡ್ತಿದ್ದೆ. ಬಟ್ ನನಗೆ ನಾನೇನು, ಹೌದು ನಾನು ಇನ್ನ ಕಲಿಬೇಕು ನಾನೇ ಕುತ್ಕೊಂಡು ಹೆಚ್ಚು ಬರಿತಾ ಇದ್ದೆ ಅವಾಗ. ಈಗ ಸರ್, ನೀವು ಒಂದು ಲಿರಿಕ್ಸ್ ಬರಿಬೇಕಂದ್ರೆ ಮೊದಲು ಹಾಡೋದ ಕೇಳ್ತಿರ್ತೀರಿ. ನೀವು ಹಾಡು ಸಣ್ಣವ್ರಿದ್ದಾಗಿಂದ ಹಾಡ್ಕೊಂತ ಕೇಳ್ಕೊತ ಬಂದಾಗ ಕೇಳ್ಕೊತ ಬಂದಾಗ ನಿಮ್ಗೆ ಒಂದಿಷ್ಟು ಹಾಡುಗಳು ಇಷ್ಟ ಆಗಿರ್ತಾವೆ. ಭಾಳ ಕಾಡ್ತಿರ್ತಾವೆ. ಹಂಗ ಕಾಡಿದಂತ ಅತಿ ಹೆಚ್ಚು ಕಾಡಿ ಈ ಲಿರಿಸಿಸ್ಟ್ ನನ್ನ ಫೇವ್ರೇಟ್ ಅನ್ನುವಂಥ ಲಿರಿಸಿಸ್ಟ್ ಯಾರಿದ್ರೆ ಅಂತ? ನನಗೆ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಅಂದ್ರೆ ಟೀನೇಜ್ ಅಂತ ಬಂದಾಗ ಆಗ ನಮಗೆಲ್ಲ ಒಂದು ವೇವ್ ಶುರು ಆಗಿದೆ ಮುಂಗಾರು ಮಳೆಯಿಂದ. ವೇವ್ ಯಾಕಂದ್ರೆ ನಮ್ಗೆ ಅವಾಗ ಬುದ್ಧಿ ಬರಕ್ ಶುರು ಆಯ್ತು. ಸೊ ಅದು ಅಲ್ಲಿಂದ ನನಗೆ ಯೋಗರಾಜ್ ಭಟ್ ಸರ್ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ನಾಗೇಂದ್ರ ಭಗತ್ ಸರ್ ಇಷ್ಟ, ಜಯಂತ್ ಸರ್ ಅಂದ್ರೆ ಇಷ್ಟ ನನಗೆ. ಅಂದ್ರೆ ಈ 3 ಜನದ್ದು ಏನಾಗುತ್ತೆ ಅಂದ್ರೆ ಜೀವನದ ಮೇಲೆ ಪರಿಣಾಮ ಬೀಳಕ್ ಶುರು ಆಯ್ತು. ಯಾಕಂದ್ರೆ ನಮಗ್ ಬುದ್ಧಿ ಬಂದಿದೆ ಅವಾಗ. ಸೊ ಲವ್ ಸಾಂಗ್ ಅಂತ ಬಂದ್ರೆ ಸರ್ ಬರ್ದಿರೋದ್ ಕೇಳಿದ್ರೆ ನಮಗೆಲ್ಲ ಈ ತರನು ಹೇಳ್ಬೋದ ಪ್ರೀತಿನ ಜೀವನ ಅಂತ ಬಂದ್ರೆ ಯೋಗರಾಜ್ ಭಟ್ ಸರ್. ಈ ತರ ಕೆಲವೊಂದು ತಾಯಿ ಬಗ್ಗೆ ಇರ್ಬೋದು, ಇಲ್ಲ ಎಕ್ಸ್ಕ್ಯೂಸ್ ಮೀಲ್ ನಾವು ಬ್ರಹ್ಮ ವಿಷ್ಣು ಶಿವ ಇದೆ, ಸೊ ಅದೆಲ್ಲ ತುಂಬಾ ಕೇಳ್ತಿದ್ದಂಗೆನೆ ಒಂಥರ ತಾಯಿ ಮೇಲಿರೋ ಗೌರವ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಸೊ ನನಗೆ ಅವ್ರು 3 ಜನದ್ದು ನನ್ನ ಈ ಟೀನೇಜ್ ಅಂತ ನಾವೇನ್ ಕರಿತೀವಿ ಆಗ ತುಂಬಾ ನನಗೆ ಅದು ನನ್ನ ಮೇಲೆ ಇಂಪ್ಯಾಕ್ಟ್ ಬೀಳ್ತಿತ್ತು. ಅದು ಬಿಟ್ರೆ ನನಗೆ ಇವಾಗ ಚಿ ಉದಯ್ ಶಂಕರ್ ಸರ್ ಎಲ್ಲ ಅತಿ ಅದ್ಭುತವಾಗಿ ಬರೀತಾ ಇದ್ರು. RN ಜಯಗೋಪಾಲ್ ಅವರೆಲ್ಲ ಅತಿ ಅದ್ಭುತವಾಗಿ ಬರೀತಾ ಇದ್ರು. ಅಂದ್ರೆ ಸಾಟಿನೇ ಇಲ್ಲ ಬಿಟ್ಟು. ಬಟ್ ಏನಂದ್ರೆ ನಾವಿನ್ನೂ ತುಂಬಾ ಚಿಕ್ಕವರು ಅವಾಗ, ನಮಗೇನು ಅರ್ಥ ಆಗ್ತಾ ಇರ್ಲಿಲ್ಲ. ಬಟ್ ಬುದ್ಧಿ ಬಂದಾಗ ನಾವು ಮತ್ತೆ ಹಿಂದಕ್ಕೆ ಹೋಗಿ ಅದನ್ನೆಲ್ಲ ಕೇಳಿದಾಗ ಅದೆಲ್ಲ ಇನ್ನೊಂಥರ, ಏನಪ್ಪ ಇದು, ಆ ಟೈಮ್ಗೆ ಇವರು ಪ್ರೀತಿ ಬಗ್ಗೆ ಈ ತರ ಹೇಳ್ಬಿಟ್ಟಿದ್ರ ಅನ್ನೋ ತರ. ಸೊ ನನಗೆ ಚಿ ಉದಯ್ ಶಂಕರ್ ಫಸ್ಟ್ ಫೇವ್ರೇಟ್. ಬಟ್ ಆ ಟೈಮಿಂದ ಈ ಟೈಮ್ ಬರೋಕೆ ಬಹಳ ಬದಲಾವಣೆ ಆಗಿದೆ ಸರ್. ತುಂಬಾ ಆಗಿದೆ. ಆಮೇಲೆ ಈಗಿನ ಒಂದು ಎರಾನೇ ಬೇರೆ. ಈಗ ನೀವು ಇಲ್ಲಿ ತನಕ ಕನ್ನಡ ಸಾಹಿತ್ಯ ಓದ್ತಾ ಬಂದಿದ್ರಿ ಅನ್ಕೊಂಡ್ರಿ. ಅದ್ರಲ್ಲಿ ನಿಮಗೆ ಜಾಸ್ತಿ ಪ್ರಭಾವ ಬೀರಿದ ಸಾಹಿತ್ಯ ಯಾರು ಕನ್ನಡ ಲಿಟ್ರೇಚರ್? ಕುವೆಂಪು. ಆಮೇಲೆ ದ ರಾ ಬೇಂದ್ರೆ. ಅವರೇ ಯಾಕಂದ್ರೆ ನಿಮಗೆ ಜಾಸ್ತಿ ಇಂಪ್ಯಾಕ್ಟ್ ಮಾಡಿದ್ರಿ ಅಂತ? ಅಂದ್ರೆ ಜೀವನಕ್ಕೆ ತುಂಬಾ ಹತ್ರವಾಗಿರ್ತಾರೆ ಅವರು. ಅದಕ್ಕೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಜೀವನದೊಳಗಡೆ ನಾವಿಲ್ಲ ಅಂತಂದ್ರೆ ಅವಾಗ ಇನ್ನೊಂದು ಅಷ್ಟು ಹಲವಾರು ಜೀವನಗಳಿದಾವೆ, ಅವ್ರನ್ನ ನಾವು ಮುಟ್ಟಕ್ಕಾಗಲ್ಲ. ಯಾವಾಗ್ಲೂ ನಾವು
ಈಚೆ ಇದ್ದು ಬರೆಯೋಕ್ಕಾಗಲ್ಲ, ನಾವು ಅವರಲ್ಲಿ ಒಬ್ಬರಾಗಿ ಬರೀಬೇಕು. ಸೊ ಆ ಥರ ನನಗೆ ಇವರಿಬ್ರು ಕಾಣಿಸ್ತಾರೆ. ಅದಕ್ಕೆ ನನಗೆ ಅವರಿಬ್ಬರದ್ದು ಬರವಣಿಗೆ ಅಂದ್ರೆ ತುಂಬ ಇಷ್ಟ. ಸರ್, ನಿಮಗೆ ಯಾವಾಗ ಅನ್ನಿಸ್ತು ನಾನು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಒಬ್ಬ ಲಿರಿಸಿಸ್ಟ್ ಆಗಿ ನೆಲೆ ನಿಲ್ಲಬಲ್ಲೆ ಅಂತ? ಆ, ನೆಲೆ ನಿಲ್ಲಬಲ್ಲೆ ಅದು ಸ್ವಲ್ಪ ನನಗೆ ಅಂದರೆ ಹೆಂಗೆ ಅನ್ಸುತ್ತೆ ಅಂದರೆ, ಸಿನಿಮಾ ಅನ್ನೋದು ತುಂಬ ಹಿಂಗೆ ಚೇಂಜ್ ಆಗ್ತಾ ಇರುತ್ತೆ, ಈ ಸ್ಟಾಕ್ ಮಾರ್ಕೆಟ್ ಥರ. ಅಂದರೆ ನಮಗೆ ನಿನ್ನೆ ಇದ್ದಿದ್ದು ಇವತ್ತು ಹಿಂಗಿರುತ್ತೆ, ನಿನ್ನೆ ಹಿಂಗಿದ್ದವ್ರು ಇವತ್ತು ಹಿಂಗೆ ಹೋಗ್ತಾ ಇರುತ್ತೆ. ಸೊ ಬಟ್ ನನಗೆ ಕಾನ್ಫಿಡೆನ್ಸ್ ಬಂದಿದ್ದು ಯಾವಾಗ ಅಂತಂದರೆ, ನಾನು ಒಂದು ಹ್ಯಾಂಡ್ಸ್ ಅಪ್ ಸಾಂಗ್ ಆದಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ಅಂದರೆ ನಮ್ಮ ಥಾಟನು ಈ ಮಟ್ಟದಲ್ಲೇ ಅಕ್ಸೆಪ್ಟ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಬಟ್ ಅದೇ ನನಗೆ ಇವಾಗ ನೆಲೆ ಅಂತ ಕ್ವಶನ್ ಮಾಡಿದ್ರು, ನನಗೆ ಆ ಸಾಂಗೇನೆ ಒಂದು ಏನಂತಾರೆ, ಆ ಹಾಡು ಕೇಳಿನೇ ತುಂಬ ಜನಕ್ಕೆ ಯಾರು ಈ ಹುಡುಗ ಅನ್ನೋ ಒಂದು ಕ್ವಶನ್ ಶುರು ಆಗಿದ್ದು. ಸೊ ಆ ಸಾಂಗ್ ಅಂತ ಹೇಳ್ಬೋದು. ಹ್ಯಾಂಡ್ಸಪ್ ಸಾಂಗ್ ಒಳಗೆ ನೀವು ಅನವರತ, ಅಜ್ಞಾತ ಮತ್ತು ವೇದಾಂತ ಇದೇ ಪ್ರಾಸಗಳನ್ನು ಯಾಕೆ ಬಳಸಿದ್ರಿ? ಹಾಗೆ ಯುದ್ಧ ಮಾಡಬೇಕು ಓದಬಾರದು ಕಟುಕರ ಮುಂದೆ ಭಗವದ್ಗೀತೆಯನ್ನು ಇಲ್ಲಿ ಸಾಲುಗಳು ಬರೀಬೇಕು ಕಾರಣ ಏನಂತ? ಈಗ ನೀವು ಅವನೇ ಶ್ರೀಮನ್ನಾರಾಯಣ ನೋಡೋದಾದ್ರೆ, ಅದು ನಾವು ಇವಾಗ ಸಮುದ್ರ ಮಂಥನದ ಬಗ್ಗೆ ಬರ್ದಿರೋದು. ಆಮೇಲೆ ಅಲ್ಲಿ ನಮ್ಮ ಮೈನ್ ಕ್ಯಾರೆಕ್ಟರೇ ನಾರಾಯಣ. ಸೊ ಇವಾಗ ನಾವು ಅದೇ ವರ್ಲ್ಡ್ ಅಲ್ಲಿ ಸಿನಿಮಾ ಮಾಡ್ತಾ ಇರೋದ್ರಿಂದ ನಾವು ಬಳಸೋ ಪದಗಳು ಕೂಡ ನಮ್ಗೆ ಅದರಲ್ಲೇ ಇರಬೇಕು. ಅಂದ್ರೆ ಈಗ ನಾವು ಇಂಡೈರೆಕ್ಟ್ ಆಗಿ ನೋಡೋದಾದ್ರೆ, ಹ್ಯಾಂಡ್ಸ್ ಅಪ್ ಸಾಂಗು ವಿಷ್ಣುಗೆ ಒಂದು ಎಂಟ್ರಿ ಟ್ರ್ಯಾಕ್ ಬರೆದ್ರೆ ಹೇಗಿರ್ಬೇಕು ಹಂಗೆ ಅದನ್ನ ಪ್ಲಾನ್ ಮಾಡಿ ಬರ್ದಿರೋ. ಅದಕ್ಕೇನೆ ಅದನ್ನ ಕೇಳಿದ್ರೆ ಅಲ್ಲಿ ಇವಾಗ ಯುದ್ಧ ಮಾಡಬೇಕು ಓದಬಾರದು ಕಟುಕರ ಮುಂದೆ ಭಗವದ್ಗೀತೆ ಅಂತ, ಅಂದ್ರೆ ಅದು ಫ್ಯಾಕ್ಟ್. ಅದು ನೀವು ಯಾರು ಅದನ್ನ ಕೇಳಕ್ ರೆಡಿ ಇಲ್ವೋ, ಈಗ ನೀವು ಮಹಾಭಾರತನ ಎಕ್ಸಾಂಪಲ್ ತಗೊಂಡ್ರೆ, ಯಾರು ಕೇಳಕ್ ರೆಡಿ ಇದ್ರೋ ಅವ್ರಿಗೆ ಕೃಷ್ಣ ಭಗವದ್ಗೀತೆ ಹೇಳ್ಕೊಟ್ರು. ಯಾರು ಕೇಳಕ್ ರೆಡಿ ಇರಲ್ಲ ಅವ್ರ ಮೇಲೆ ಯುದ್ಧಾನೇ ಮಾಡ್ಬೇಕಾಗಿ ಬಂತು ಕೃಷ್ಣನ್ಗೆ. ಸೊ ನಮಗ್ ಅಲ್ಲೇ ಇದೆ ಆನ್ಸರ್. ಸೊ ನಮಗ್ ಇಲ್ಲೂನು ನಾರಾಯಣನ ಬಾಯಿಂದ ಬರ್ಬೇಕಾಗಿರೋದು ನಮಗ್ ಅಂಥದ್ದೇ ಇರ್ಬೇಕು, ಬಟ್ ಅದನ್ನ ನಾವು ಕಮರ್ಷಿಯಲಿ ಹೇಳ್ಬೇಕು ಅಂತ ಹಂಗೆ ಪ್ಲಾನ್ ಮಾಡಿದ್ದು. ಅಂಡ್ ಇವಾಗ ಏನಂದ್ರೆ, ಇವಾಗ ಅಲ್ಲಿ ನೋಡಿದ್ರೆ ನಿಮಗೆ ಲಕ್ಷ್ಮಿ, ಆಮೇಲೆ ಉಚ್ಚೈಶ್ರವ ಎಲ್ಲಾನು ಸಮುದ್ರ ಮಂಥನದಲ್ಲಿ ಬಂದಿರೋವಂಥದ್ದೇ. ಸೊ ಅಲ್ಲಿರೋ ವರ್ಲ್ಡ್ ನ ನಾವು ಬೇರೆ ಏನೇನೋ ಕಮರ್ಷಿಯಲ್ ಟ್ರ್ಯಾಕ್ ಬರೆಯಕ್ ಹೋಗಿ ಇದು ಮಾಡಬಾರ್ದು, ಹಾಳು ಮಾಡಬಾರ್ದು, ಅದಾಗಬಾರ್ದು. ಆಮೇಲೆ ಕೇಳೋ ಜನಕ್ಕೆ ಎಲ್ಲೂ ಡಿಸ್ಟರ್ಬ್ ಆಗ್ಬಾರ್ದು, ಎಲ್ಲ ಒಂದೇ ಫ್ಲೋ. ಈ ಕಡೆ ಕಮರ್ಷಿಯಲಿನೂ ಅದು ಹಿಟ್ ಆಗಿರ್ಬೇಕು, ಈ ಕಡೆ ಅದು ಬಿಟ್ಟು ಹೋಗಿರ್ಬಾರ್ದು. ಆಮೇಲೆ ಇನ್ನೊಂದೇನಂದ್ರೆ, ಇದೊಂಥರ ರೈಟರ್ಸ್ ಕಿಕ್ ಇದು. ಅಲ್ಲ, ಅದ್ರಾಗ ನೀವು ಅನವರತ, ಅಜ್ಞಾತ, ವೇದಾಂತ ಈ ಪದಗಳು ಯಾಕೆ ಬಂದು? ಇವಾಗ ಅದೆಲ್ಲ ಇವಾಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್, ಇವಾಗ ಏನಕ್ಕೆ ಆ 3 ವರ್ಡ್ ಹೇಳ್ತಾ ಇದ್ರೆ, ಇನ್ನೊಂದೇನಂದ್ರೆ, ನನ್ನ ಗೆಲ್ಬಹುದು ಅನ್ನು ತನ್ನಿಂದನು ಒಬ್ಬ ರಾಕ್ಷಸ ಅಂತ ಬರೆದ್ ಬಿಡ್ಬೋದಿತ್ತು. ಬಟ್ ಓರ್ವ ರಾಕ್ಷಸ ಯಾಕೆ ಬರ್ದೆ, ಈ ಫೀಲ್ ತರಬೇಕು. ಸೊ ಅದೇ ತರ ಅಜ್ಞಾತ ಇದೂನು ಹಂಗೆ ಬಂದಿದ್ದು, ಈ ಫೀಲ್ ತರಬೇಕು ನಾನು. ವೇದಾಂತ ಅನ್ನೋ ಫೀಲ್ ತಂದು ನಿಲ್ಲಿಸ್ಬೇಕು. ಇದು ಒಂಥರ ಅಂದ್ರೆ ಕೇಳೋರ್ಗೆ ನಾನು ಆತರ ವರ್ಲ್ಡ್ ಅಲ್ಲೇ ಇದೀನಿ ಅಂತ ಅನ್ನಿಸ್ಬೇಕು. ಅದಕ್ಕೋಸ್ಕರ ಆ ಪದಗಳನ್ನ ತಂದು ಕೊಡ್ಸಿತ್ತು. ಬೇರೆ ಭಾಷೆಯೊಳಗು ಲಿರಿಕ್ಸ್ ಬರೀತೀರಿ, ಲಿರಿಕ್ಸ್ ಬರೆಯುವಾಗ ಆ ಪ್ರೊಸೆಸ್ ಆಫ್ ಇನ್ವಾಲ್ವ್ಮೆಂಟ್ ಹೆಂಗಿರತ್ತಂತೆ? ಅಂದ್ರೆ ಈಗ ನಾವು ಡಬ್ಬಿಂಗ್ ಎಲ್ಲ ಬರೆಸ್ತೀವಲ್ಲ, ಇದು ಕೇಳ್ತಾರೆ. ಅದು ಅಂದ್ರೆ ನಮಗೆ ನಮ್ಮ ಒಂದು ಟಾರ್ಗೆಟ್ ಏನು ಇರುತ್ತೆ, ಸ್ಪೆಷಲಿ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ ಕೂತಾಗ, ನನಗೆ ಅದು ಒಂದು, ಇವಾಗ ನಾವು ತೆಲುಗು ಬರೆಸ್ತಾ ಇದೀವಿ ಅಂದ್ರೆ ಅದೊಂದು ತೆಲುಗು ಒರಿಜಿನಲ್ ಸಾಂಗ್ ತರನೇ ನನಗೆ ಅನ್ನಿಸ್ಬೇಕು. ಈಗ ನಾನೇನೋ ಒಂದು ಕಾನ್ಸೆಪ್ಟ್ ಬರ್ದ್ಬಿಟ್ಟಿದ್ದೀನಿ ಅಂತ ಹೇಳಿ ನೀವು ಈ ಕಾನ್ಸೆಪ್ಟ್ನೇ ಬರೀರಿ ಅಂತ ಯಾವತ್ತೂ ಹೇಳಲ್ಲ ನಾನು. ಈ ಕಾನ್ಸೆಪ್ಟ್ ನ ಅಲ್ಲಿಗೆ ಹೇಗೆ ಕನ್ವರ್ಟ್ ಮಾಡ್ಬೋದು ನೀವು, ಅಂದ್ರೆ ಈ ಮೂಲ ನೆಲಕ್ಕೆ, ಈ ಮೂಲ ಹಿಡ್ಕೊಂಡು ನೀವು ನಿಮ್ಮ ಒಂದು ಕರ್ನಾಟಕಕ್ಕೆ ಎತ್ತಿಡಿಬಹುದು. ನಿಮ್ಮ ನಾಳೆ ದಿನ ಒಬ್ಬ ತೆಲುಗು ಆಡಿಯನ್ಸ್ ಈ ಸಾಂಗ್ ಕೇಳಿದ್ರೆ ಅವ್ನಿಗೆ ಅನ್ನಿಸ್ಬೇಕಿದ್ ನನ್ನ ಸಾಂಗ್ ಅಂತ. ಅದೇ ತರ ತಮಿಳ್ ಅವ್ರು ಕೇಳಿದ್ರೆ ಅವ್ರಿಗೆ ಅನ್ನಿಸ್ಬೇಕಿದ್. ಬಟ್ ಆದ್ರೆ ನಾವೊಂದು ಇದು ಮಾಡಿ ಇಟ್ಟಿದೀವಿ, ಒಂದು ರೂಟ್ ಮಾಡಿ ಇಟ್ಟಿದೀವಿ ನಾವು. ಈ ರೂಟ್ ಇಟ್ಕೊಂಡು ನೀವು ಹೆಂಗ್ ಮಾಡ್ಬೋದು, ಇದನ್ನೇ ಬರೀರಿ ಅಂತ ಯಾವತ್ತು ನಾವು ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿರೋ ಗಾದೆ ಅಲ್ಲಿ ಇಲ್ದೇ ಇರ್ಬೋದು, ಇಲ್ಲಿರೋ ಮಾತು ಅಲ್ಲಿ ಇಲ್ದೇ ಇರ್ಬೋದು, ಇಲ್ಲಿರೋ ತತ್ವ ಅಲ್ಲಿ ಇಲ್ದೇ ಇರ್ಬೋದು, ಇಲ್ಲಿರೋ ತತ್ವ ಅಲ್ಲಿ ಬೇರೆ ಆಗಿರ್ಬೋದು, ಇಲ್ಲಿರೋ ಸರಿ ಅಲ್ಲಿ ತಪ್ಪಾಗಿರ್ಬೋದು. ಸೊ ಅದಕ್ಕೆ ನನಗೆ ಇಲ್ಲಿ ನಾವು ಸರಿ ಬರ್ದೀವಿ ಅಂದ್ರೆ ಈ ಸರಿಗಳನ್ನ ಇಟ್ಕೊಂಡು ನೀವೆಷ್ಟು ಸರಿಯಾಗಿ ಅದಕ್ಕೆ ಒಂದು ಜೀವ ತುಂಬೋದು ಅಂತ ನಾನು ಅವ್ರ ಜೊತೆ ಕೂತ್ಕೊಂತೀನಿ. ನನಗೆ ಈಗ ಲಿರಿಕ್ಸ್ ರೈಟಿಂಗ್ ಒಳಗೆ ಕನ್ನಡ ವ್ಯಾಕರಣ ಎಷ್ಟರ ಮಟ್ಟಿಗೆ ಬಳಕೆ ಆಗುತ್ತೆ? ಅಂದ್ರೆ ಅದು ಮೈನ್ ಆಗಿ ನಾವು ನೋಡ್ತಾನೆ ಇರ್ತೀವಿ. ಅಂದ್ರೆ ಪ್ರೊಸೆಸ್, ಈಗ ಒಬ್ಬ ಕನ್ನಡ ಸಾಹಿತಿ ಬರಿಬೇಕಾದಾಗ ಅವ್ರ ಛಂದಸ್ಸು ಅದು ಇದು ನೋಡ್ತಿರಲ್ಲ, ಆ ರೀತಿ ಸಿನಿಮಾದೊಳಗೆ ಬರಿಬೇಕಾದಾಗ ನೀವು ಯಾವ ತರ ಯೂಸ್ ಮಾಡ್ತೀರಿ, ಎಷ್ಟರ ಮಟ್ಟಿಗೆ ಅದು ಯೂಸ್ ಆಗತ್ತಂತೆ? ಅದು ಯಾವಾಗ್ಲೂ ನಾವು ಯಾವ ಒಂದು ಕಥೆಗೆ ನಾವು ಹಾಡು ಬರಿತಾ ಇದೀವಿ ಅಂತಂದ್ರ ಮೇಲೆ ಹೋಗುತ್ತೆ. ಇವಾಗ ನೀವು ಹೇಳ್ದಂಗೆ, ಇವಾಗ ಅವನೇ ಶ್ರೀಮನ್ನಾರಾಯಣ ಬರೆಯಕ್ ಕೂತಾಗ ಅಲ್ಲಿ ತುಂಬಾ ಮುಖ್ಯ ಆಗುತ್ತೆ ಸಾಹಿತ್ಯ ಅನ್ನೋದು. ಅದೇ ನಾವು ಇವಾಗ ಸಲಗ ಭೀಮಾಗ್ ಬರಿಬೇಕಾರೆ ಅಲ್ಲಿ
ಇರಬೇಕು ಅಂದ್ರೆ ಇದನ್ನ ನಾವು ಫಾಲೋ ಮಾಡ್ಲೇಬೇಕು ಅಂದ್ರೆ ಅದನ್ನ ಕನ್ನಡನ ಹೊರತುಪಡಿಸಿ ಬೇರೆ ಏನಿಲ್ಲ, ಕನ್ನಡನೇ ದೊಡ್ಡದು, ಕನ್ನಡ ಇದ್ರೇನೆ ಸಾಹಿತ್ಯ. ಬಟ್ ಏನಂದ್ರೆ ಆ ವರ್ಲ್ಡ್ ಇವಾಗ ಭೀಮಾ ನೀವು ಆಬ್ವಿಯಸ್ ನೋಡೇ ಇರ್ತೀರಾ ಸಿನಿಮಾ, ಅದರಲ್ಲಿ ಬರುವಂತ ಜನರು ಯಾರು, ಅವ್ರು ಯಾವ ತರ ಮಾತಾಡ್ತಾರೆ ಕನ್ನಡ, ನಾವು ಹಂಗ್ ಬರಿಬೇಕಾಗತ್ತೆ. ಆಗ ಒಂದ್ ಸ್ವಲ್ಪ ನಾವು ಏನ್ ಮಾಡಕ್ಕಾಗತ್ತೆ, ಆಡು ಭಾಷೆಗೆ ಹೋಗ್ಬೇಕಾಗತ್ತೆ. ತೀರಾ ಸಾಹಿತ್ಯದ ಡೀಪ್ ಹೋಗೋ ಬದಲು ನಾವು ಆಡು ಭಾಷೆಯಲ್ಲಿ ಅವ್ರು ಮಾತಾಡೋ ಇಂಗ್ಲಿಷ್ ಇರ್ಬೋದು, ಇಲ್ಲ ಅವ್ರು ಮಾತಾಡೋ ಮಿಕ್ಸ್ ಮಾಡಿ ಮಾತಾಡುವಂಥದ್ದು ಏನಿರುತ್ತೆ ಆ ಬಳಕೆಗೆ ನಾವು ಹೋಗ್ಬೇಕಾಗುತ್ತೆ. ಸೊ ಇದು ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ, ಒಂದೇ ಅಂದ್ರೆ ಇಷ್ಟೇ ಪರ್ಸೆಂಟೇಜ್ ಅಂತ ನಾನು ನಿಮಗೆ ಅದು ಹೇಳಕ್ಕಾಗಲ್ಲ. ನೀವಂದ್ರಿ ಆ ಸಿನಿಮಾ ಕತಿ ಏನು ಬೇಡತ್ ಅದ್ರ ತರ ಬರಿಬೇಕಂದ್ರಿ. ಈಗ ನಿಮಗೊಂದು ಸಾಂಗ್ ತಂದು ಕೊಡ್ತಾರ, ಆದ್ರ ಆ ಸಾಂಗ್ ಜನರದ ನಿಮ್ಗೆ ಪೂರ್ತಿ ಗೊತ್ತಿರಂಗಿಲ್ಲ ಆ ಭಾಷೆ ಹೆಂಗಂತೇಳಿ, ನೀವು ಟ್ರಾವೆಲ್ ಮಾಡಿ ಕೇಳ್ಕೊಂಡೆಲ್ಲ ಹಿಂಗ ಬಂದಿದ್ದೈತಿ ಅಂತೇಳಿ. ಖಂಡಿತ ಹಂಗ್ ಮಾಡಿರ್ತೀನಿ. ಆಮೇಲೆ ಯಾವ ಸಿನಿಮಾಗಿತ್ತು? ಇವಾಗ ಸಲಗ ನೋಡಿ, ಸಲಗಾಗು ಅಂದ್ರೆ ನಾನು ಓಡಾಡಿದ್ದೀನಿ ಅಂತ ಏರಿಯಾಲೆಲ್ಲ. ಇವಾಗ ನಾನು ಇರೋಂತ ಏರಿಯಾನೇ ಒಂದ್ ಸ್ವಲ್ಪ ನಾನು ಚಿಕ್ಕ ವಯಸ್ಸಿಂದ ನೋಡಿದೀನಿ ಅವೆಲ್ಲ. ಸೊ ನನಗೇನು ಮೂಲ ಬೆಂಗಳೂರದವರೇ ಆಗಿದ್ದಿಲ್ಲ, ಈಸಿ ಆಗಿ ಹೌದು, ನನಗೆ ಸ್ವಲ್ಪ ಅದು ಗೊತ್ತಾಯ್ತು. ಓಕೆ, ಈ ಏರಿಯಾ ಅಂದ್ರೆ ಹೆಂಗಿರುತ್ತೆ, ಈ ಏರಿಯಾದವ್ರನ್ನ ಹೆಂಗಿರ್ತಾರೆ. ಇವಾಗ ನಾನು ಕಾಲೇಜಲ್ಲಿ ಓದ್ಬೇಕಾರೆ ಎಲ್ಲ ಬೆಂಗಳೂರನ್ನ ತುಂಬಾ ಸುತ್ತಾಡಿದೀವಿ ನಾವು. ಸೊ ನನಗೇನಾಯ್ತು, ಆ ಏರಿಯಾಲಿ ಇರೋಂತ ಕಲರ್ನೇ ತರಬೇಕು ನಾವು ಅಂತ. ಈಗ ತುಂಬಾ ರೇರ್ ಆಗೆಲ್ಲೋ ನಾವು ನೋಡಿಲ್ದಿರೋ ವರ್ಲ್ಡ್ ಸಿಗೋದು ನಮಗೆ. ಅದಕ್ಕೆ ಅಂದ್ರೆ ನನಗೇನು ಅಂತಂದ್ರೆ ಅದಕ್ಕೆ ಸ್ವಲ್ಪ ಓಡಾಟ ಜಾಸ್ತಿ ನಂದು. ನಾನು ಅಂದ್ರೆ ಒಂದೇ ಜಾಗದಲ್ಲಿ ಇರಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದ್ರೆ ನಾನು ಎಲ್ಲಿ ಓಡಾಡಿದ್ರು ಅಲ್ಲಿಂದ ನನಗೇನೋ ಒಂದು ತರಬೇಕು ನನ್ನ ಜೊತೆ ನಾನು ಅಂತ ನನಗೆ ಒಂದು ಆಸೆ. ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಒಳಗ ಒಂದು ಮಾಯೆ ಅಂತ ಸಾಂಗ್ ಬರುತ್ತೆ, ಅಂದ್ರೆ ಡಿಫ್ರೆಂಟ್ ವೈಬ್ಸ್ ಸರ್. ಅದೊಂಥರ ಆ ಸಾಂಗ್ ಅಂದ್ರೆ ಯಾವ ತರ ಹುಟ್ಕೊಂತು, ಆ ಲೈನ್ಸ್ಗಳು ಕೇಳಕ್ ಒಂಥರ ಅದೊಂಥರ ಮಜಾನೇ ಬೇರೆ. ಹೌದು, ಅದು ಮೇನ್ಲಿ ಅಂದ್ರೆ ಅದು ಮಾಯೆ ಅಂದ್ರೆ ಏನು ಅಂತಾನೆ ಬರ್ದಿರೋದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಮಾಯೆ ಹೇಗೆ ಅಂದ್ರೆ ಸುಳ್ಳು ಅಸಲಿ ನಿಜವೇ ನಕಲಿ, ಅದೇ ಮಾಯೆ. ಯಾವಾಗ ಸುಳ್ಳುನ ನೀವು ಅಸಲಿ ಅಂತ ನಂಬ್ತೀರಾ, ನಿಜಾನ ನಕಲಿ ಅಂತ ವಾದ ಮಾಡ್ತೀರಾ, ಅದೇ ಮಾಯೆ ನಮಗೆ. ಫಸ್ಟ್ ಇದು ಅದೇ ಇವಾಗ ಫಸ್ಟ್ ವಾದ ಇವಾಗ ಅದೇ. ಇವಾಗ ನಮ್ಮ ತಂದೆ ತಾಯಿಗೆ ಬರೋದಾದ್ರೆ ಒಂದ್ ಟೈಮಲ್ಲಿ ನಮ್ಗೆ ಅವ್ರು ಹೇಳೋ ನಿಜ ನಮಗ್ ಸುಳ್ಳಾಗಿರುತ್ತೆ, ಈಗ ನಾವ್ ಹೇಳೋ ನಿಜ ಇನ್ನೊಬ್ರಿಗೆ ಸುಳ್ಳಾಗಿರುತ್ತೆ. ಅದೇ ಮಾಯೆ ಅಂತ ನನಗೆ. ಅಂದ್ರೆ ತುಂಬಾ ಡೀಪ್ ಆಗಿ ಹೋಗೋದ್ ಬೇಡ, ಇಲ್ಲೇ ನಮಗ್ ಮಾಯೆ ಇದೆ, ತೀರಾ ನಾವು ಒಳಗೆಲ್ಲ ಹೋಗಿ ಹುಡ್ಕೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಇದೆ ಅನ್ನೋದೇ ನನಗೆ ಅವತ್ತಿನ ದಿನಕ್ಕೆ ಬಂದಿತ್ತು ಥಾಟ್ ಅದು. ಈಗ ನೀವು ಡೈಲಿ ಯಾವ ರೀತಿ ಸಾಂಗ್ ಜಾಸ್ತಿ ಕೇಳ್ತೀರಿ ಅಂತೇಳಿ? ಯಾವ ರೀತಿ ಅಂದ್ರೆ ನಾನು ಎಲ್ಲಾ ತರನು ಕೇಳ್ತೀನಿ. ಅಂದ್ರೆ ಒಂದ್ ಏನಾಗ್ಬಿಡುತ್ತೆ ಅಂತಂದ್ರೆ ಟ್ರಾವೆಲಿಂಗ್ ಅಲ್ಲಿ ಕೇಳೋದೇ ಜಾಸ್ತಿ ಸಾಂಗ್ಸ್ ನ, ಡೈಲಿ ಲೈಫ್ ಅಲ್ಲಿ ಕೇಳಕ್ಕಾಗಲ್ಲ. ಯಾಕಂದ್ರೆ ಇವಾಗ ಡಿಸ್ಕಷನ್ ಅಂತ ಕೂತ್ರೆ ನಮ್ಗೆ ನೈಟ್ ಆಗ್ಬಿಡುತ್ತೆ, ಇಲ್ಲ ನಾವೇನೋ ಒಂದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾಗ ಡಿವಿಯೇಟ್ ಆಗಕ್ಕಾಗಲ್ಲ. ಬಟ್ ಏನಾದ್ರು ಓದ್ಬೇಕು ಅಂದಾಗ ಒಂದ್ ಸ್ವಲ್ಪ ಡಿವಿಯೇಟ್ ಆಗ್ತೀನಿ. ಬಟ್ ಸಾಂಗ್ಸ್ ತುಂಬಾ ಕೇಳೋದು ನಾನು ಟ್ರಾವೆಲಿಂಗ್ ಅಲ್ಲೇ. ನನ್ನ ಸಾಂಗ್ಸ್ ನ ಮತ್ತೆ ಕೇಳೋದು ಟ್ರಾವೆಲಿಂಗ್ ಅಲ್ಲೇ. ನಾನೇ ನನ್ನ ಸಾಂಗ್ ನ ಮತ್ತೆ ಹಾಕೊಂಡು ಕೇಳ್ತೀನಿ. ಬಟ್ ಟ್ರಾವೆಲಿಂಗ್ ಅಲ್ಲಿ ಆದ್ರೆ ಅದು ಅದ್ರ ಹೋಗ್ತಾ ಇರೋದು ಲಿಸ್ಟ್. ಈಗ ನೀವು ನಿಮ್ ಸಾಂಗ್ ಮತ್ತೆ ಕೇಳ್ತಿರ್ತೀರಿ, ಏನೋ ಅಂದ್ರೆ ತಲೆ ಬಂದ್ಬಿಡತ್ತ, ಇಲ್ಲಿ ಇದನ್ನ ಬದ್ಲಿ ಇದನ್ನ ಬಳಸಿರೋದು ಇನ್ನೂ ಚೆನ್ನಾಗಿ ಬರ್ತಿತ್ತಲ್ಲ ಅಂತ ಅನ್ಸಿದ್ದೈತೆ? ಅನ್ಸಿರೋದು ಅನ್ಸ್ಲೇಬೇಕು. ಅವಾಗ್ಲೇ ನಮ್ಗೆ ಅದು ಇನ್ನೊಂದು ಸಾಂಗ್ಗೆ ನಮ್ಗೆ ಅದೊಂದು ಇನ್ಸ್ಪಿರೇಷನ್ ಆಗುತ್ತೆ. ನಾನು ಅಲ್ಲಿ ಹಿಂಗ್ ಬರ್ದಿದ್ದೀನಿ ಅಂದ್ರೆ ಇಲ್ಲಿ ನಾನು ಈ ತರದ್ ಏನೋ ಒಂದು ಮಾಡ್ಲೇಬೇಕು. ಸೊ ಹಿಂಗೆ ಹೋದ್ರೇನೆ ನಮ್ಗೆ ನೆಕ್ಸ್ಟ್ ಸಾಂಗ್ಗೆ ಒಂದು ಜೋಶ್ ಬರೋದು. ಇದೇ ಸಕಾಲಾಗಿ ಬರ್ದ್ಬಿಟ್ಟಿದೀನಿ ಅಂದ್ರೆ ನೆಕ್ಸ್ಟ್ ಸಾಂಗ್ ಹೋಗಕ್ ನನ್ಗೆ ಏನೋ ಒಂದು ಇದು ಸಿಗಲ್ಲ, ಇನ್ಸ್ಪಿರೇಷನ್ ಸಿಗಲ್ಲ. ನೀವು ಒಂದ್ ದಿನದಲ್ಲಿ ಒಬ್ಬ ಲಿರಿಸಿಸ್ಟ್ ಲೈಫ್ ಹೆಂಗಿರತ್ತ ಅಂತೇಳಿ ಒಂದ್ ದಿನದಾಗ ಯಾವ ತರ? ನಿಮ್ ತರಾನೇ ಇರುತ್ತೆ. ಅಂದ್ರೆ ಇವಾಗ ಅಂದ್ರೆ ನಾನೇನ್ ಅಂದ್ರೆ ಬೆಳಿಗ್ಗೆ ಎದ್ದು ಒಂದ್ ಸ್ವಲ್ಪ ಫಿಟ್ನೆಸ್ ಎಲ್ಲ ನಾನು ಮಾಡ್ತೀನಿ. ಅದಾದ್ಮೇಲೆ ನಾನು ಸ್ಟುಡಿಯೋಗೆ ಹೋಗ್ತೀನಿ, ರಕ್ಷಿತ್ ಸರ್ ಸ್ಟುಡಿಯೋಲಿ ಕೆಲಸ ಮಾಡೋದು. ಸೊ ಅಲ್ಲಿ ಹೋಗ್ತೀವಿ, ಅಲ್ಲೊಂದಷ್ಟು ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ಅದು ಬಿಟ್ರೆ ಯಾವಾಗಾದ್ರು ಸಂಜೆ ಟೈಮ್ ಇತ್ತು ಅಂದ್ರೆ ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ ಹೋಗಿ, ನನ್ನ ಕಾಲೇಜ್ ಫ್ರೆಂಡ್ಸ್ ಇರ್ಬೋದು. ಸೊ ನಾರ್ಮಲ್ ಆಗಿ ಹಿಂಗೆ ಇರುತ್ತೆ. ಬಟ್ ಡಿಸ್ಕಷನ್ ಅಂತ ಬಂದಾಗ ಒಂದೊಂದ್ಸಲ ನೈಟ್ 3 ಗಂಟೆ ಎಲ್ಲ ಆಗ್ಬಿಡುತ್ತೆ. ಸೊ ಅಂತ ಟೈಮಲ್ಲಿ ಸ್ವಲ್ಪ ನಮ್ಗೆ ಇದು ಚೇಂಜ್ ಆಗುತ್ತೆ. ಅವಾಗ ನೈಟ್ 3 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬೆಳಿಗ್ಗೆ ಹೋಗೋದು ಲೇಟ್ ಆಗುತ್ತೆ. ಸೊ ಈ ತರ ನಮ್ದು ಹೇಳಕ್ಕಾಗಲ್ಲ, ಯಾವಾಗ ಏನಾಗುತ್ತೆ ಹೆಂಗೆ ಅಂತ ಪ್ಲಾನ್ ಮಾಡಕ್ಕಾಗಲ್ಲ. ಒಬ್ರು ನೈಟ್ ಬಂದ್ ಡಿಸ್ಕಷನ್ ಕುಂದ್ರಂತಾರ, ಬೆಳಿಗ್ಗೆ ಕೂತಿರ್ತೀವಿ. ಒಂದೊಂದ್ಸಲ ಇಡೀ ನೈಟ್ ಕೂತ್ರು ಕ್ರಾಕ್ ಆಗಲ್ಲ ಸಾಂಗ್, ಅವಾಗ ನಾವು ಮತ್ತೆ ಬೆಳಿಗ್ಗೆ ಕೂರ್ಬೇಕಾಗುತ್ತೆ. ಸೊ ನಾವು ಪ್ಲಾನ್ ಮಾಡಕ್ ಆಗಲ್ಲ. ಬಟ್ ಅಕಸ್ಮಾತ್ ಏನಾದ್ರು ನನಗೆ ಈ ತರ ಟೈಮ್ ಇದೆ ಅಂತ ಅಂದಾಗ ನಾನು ಅವಾಗ ಪ್ಲಾನ್ ಮಾಡ್ಕೊಂತೀನಿ, ಬೆಳಿಗ್ಗೆ ಹಿಂಗೆ ಸ್ವಲ್ಪ ಜಾಗ್ ಹೋಗೋಣ, ಇಲ್ಲ ಬೆಳಿಗ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಓದೋಣ ಕೂತ್ಕೊಂಡು, ಆ ತರ ಏನಾದ್ರು ಪ್ಲಾನ್ ಮಾಡ್ತೀನಿ. ಈಗ ಒಂದಿಷ್ಟು ಜನಕ್ಕೆ ಸರ್
ನಾವು ಸಿಗರೇಟ್ ಸೇದಿದ್ರೇನೆ ಲಿರಿಕ್ಸ್ ಬರುತ್ತೆ, ನಾವು ಎಣ್ಣೆ ಹೊಡೆದ್ರನ ಒಂಥರ ಏನೋ ಬರುತ್ತೆ. ನಿಮ್ಗೆ ಆ ಥರ ಐತೆ ಅಂತ? ಇಲ್ಲ, ನನಗೆ ಆ ಥರ ಏನು ಇಲ್ಲ. ನಾನು ಎಲ್ಲಿ ಕೂತ್ರೆ ಅಲ್ಲಿ ಬರೀತಾ ಇರ್ತೀನಿ. ಸರ್ ನೀವು ಬರೋದ್ ಲಿರಿಕ್ಸ್ ನಿಮ್ಗೆ ನೆನಪಲ್ಲಿ ಜಾಸ್ತಿ ಉಳಿತದಾನ ಅಂತೇಳಿ? ಓ, ತುಂಬಾ ಉಳಿಯುತ್ತೆ. ನಾನು ಯಾವಾಗ್ಲೂ ಬರ್ದಿರೋ ಸಾಂಗ್ ಎಲ್ಲ ನಾನು ಈಗಲೂ ನಾನು ಅಂದ್ರೆ ಅದು ಸಿನಿಮಾ ಯೂಸ್ ಮಾಡಿರಲ್ಲ ನಾನು, ಬಟ್ ಆದ್ರೆ ನಾನು ಹಾಡ್ಕೊಂಡು ಏನೋ ಖುಷಿ ಪಡ್ತಾ ಇದ್ದೀನಿ, ಆಗ್ಲೂ ಒಂದ್ಸಲ ಬರ್ದಿದ್ದೆ ಅಂತ ಆ ಥರ ಜ್ಞಾಪಕ ಇರುತ್ತೆ ನನಗೆ. ನನ್ನ ಫೇವ್ರೇಟ್ ಸಾಂಗ್ ಸರ್ ಹೈಮ್ ಆಫ್ ಧರ್ಮ. ಆ ಸಾಂಗ್ ಒಳಗೆ ಸರ್ ಪ್ರತಿಯೊಂದು ಲೈನ್ಗಳು ಕಾಡ್ತಾವೆ ಸರ್. ಅಂದ್ರೆ ಇದ್ರೆ ಅಂತ ಹೇಳ್ಬೇಕಂತೇನಿಲ್ಲ, ಆ ಹಾಡಿನ ಹಿನ್ನೆಲೆ ಯಾವ ರೀತಿ ನಿಮ್ಗೆ ಡೈರೆಕ್ಟರ್ ಕನ್ವೆ ಮಾಡಿದ್ರಂತೆ? ನನಗೆ ಅದ್ರದ್ದು ಅಂದ್ರೆ 777 ಚಾರ್ಲಿ ಸ್ಟೋರಿ ನನಗೆ ಗೊತ್ತಿತ್ತು. ಯಾಕಂದ್ರೆ ಅದು ನಮ್ಮ ಕಿರಣ್ ಸರೇ ಆಗಿರೋದ್ರಿಂದ ನಮಗೆ ಅವರು ಮುಂಚಿತವಾಗಿ ರೀಡಿಂಗ್ ಕೊಟ್ಬಿಟ್ಟಿದ್ರು ಇಡೀ ಸ್ಕ್ರಿಪ್ಟ್. ನನಗೆ ಈ ಪಾರ್ಟ್ ತುಂಬಾ ಅಂದ್ರೆ ತುಂಬಾ ನನ್ನನ್ನ ಡಿಸ್ಟರ್ಬ್ ಮಾಡ್ಬಿಟ್ಟಿತ್ತು. ಅಂದ್ರೆ ಯಾವ ತರ ಅಂದ್ರೆ ಯಾಕಂದ್ರೆ ನಾನು ಅದಕ್ಕೂ ಮುಂಚೆ ನಾನು ಇದು ಬೇರೆ ಇಂಟರ್ವ್ಯೂಲು ಹೇಳಿದ್ದೀನಿ, ನನಗೆ ಈ ಒಂದು ಈ ಪೆಟ್ಟನ್ನ ಸಾಕಿರೋದಾಗ್ಲಿ ಇಲ್ಲ ಅದ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಇಲ್ಲ ತುಂಬಾ ಹತ್ರದಿಂದ ಅದನ್ನ ಪ್ರೀತಿ ಮಾಡಿರೋದಾಗ್ಲಿ ನನಗೆ ಅನುಭವ ಇರ್ಲಿಲ್ಲ. ಹಂಗ ಬರಿಬೇಕು ಅಂದ್ರೆ ನಾನು ಅದನ್ನ ಅನುಭವಿಸಿರ್ಬೇಕು ಅಷ್ಟು. ಸೊ ನನಗೆ ಹೆಂಗೆ ಇದನ್ನ ಬರೆಯೋದಕ್ಕಾಗ್ಲಿ ನನಗೆ ಬೇಕಲ್ಲ ಏನೋ ಒಂದು ಅನುಭವ. ಆಮೇಲೆ ಇದು ಏನಂದ್ರೆ ನಿಮಗೆ ಚಾರ್ಲಿ ಬಂದು ಇವಾಗ ಮನುಷ್ಯನಿಂದ ಮನುಷ್ಯಕ್ಕಾದ್ರೆ ನಾವು ಅನುಭವಿಸಿರ್ತೀವಿ. ಅಂದ್ರೆ ಹುಡುಗ ಹುಡುಗಿ ಲವ್ ಗೊತ್ತಾಗಿರುತ್ತೆ, ಯಾರೋ ಹೇಳಿರ್ತಾರೆ ನನ್ನ ಕಥೆಗಳು ಬರ್ದ್ಬಿಡ್ತೀನಿ. ಇಲ್ಲ ಫ್ರೆಂಡ್ಶಿಪ್ ಅಂದ್ರೆ ನಾನೊಂದು ಹಲವಾರು ಜನ ಜೊತೆ ಫ್ರೆಂಡ್. ಬಟ್ ಇದು ಅಂದ್ರೆ ಇದು ತುಂಬಾ ಪರಿಶುದ್ಧವಾದಂತ ಪ್ರೀತಿ ಇದು. ನನಗೆ ಆವಾಗ ನಾನು ಏನ್ ಮಾಡಿದೆ, ಒಂದು ಚಾರ್ಲಿ ರೆಸ್ಕ್ಯೂ ಸೆಂಟರ್ ಅಂತ ಇದೆ, ನನ್ನ ಸ್ನೇಹಿತನೇ ಅಲ್ಲಿ ಕೆಲಸ ಮಾಡ್ತಾನೆ. ಅವ್ನು ನನ್ನ ಅಲ್ಲಿ ಕರ್ಕೊಂಡೋಗಿದ್ದ. ಈ ಚಾರ್ಲಿ ಆಗೋ ಟೈಮಲ್ಲಿ ನಾವು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು ಅಲ್ಲೇನೆ, ಚಾರ್ಲಿ ರೆಸ್ಕ್ಯೂ ಸೆಂಟರ್ ಅಲ್ಲೇನೆ. ಅದು ನಮ್ಗೆ ಏನಂದ್ರೆ ನಮ್ಮ ಪುಣ್ಯಕ್ಕೆ ಅದ್ರ ಒರಿಜಿನಲ್ ಹೆಸರೇ ಅದೇ, ಚಾರ್ಲಿ ರೆಸ್ಕ್ಯೂ ಸೆಂಟರ್. ಅವ್ರದ್ದು ಚಾರ್ಲಿ ಅಂತಾನೆ ಒಂದು ನಾಯಿ ಇತ್ತು, ಆ ನೆನಪಲ್ಲೇ ಅವ್ರು ಅದನ್ನ ಮಾಡಿರೋದು. ಸೊ ನಾನು ಅಲ್ಲಿ ಹೋದಾಗ ನನಗೆ ಅಲ್ಲಿ ಇವ್ರು ಅಂದ್ರೆ ಅಲ್ಲಿ ಏನಂದ್ರೆ ರೆಸ್ಕ್ಯೂ ಮಾಡಿರೋ ಎಲ್ಲಾ ತರದ್ದು ಬೆಕ್ಕಿರ್ಬೋದು, ನಾಯಿ ಇರ್ಬೋದು, ಎಲ್ಲದನ್ನು ಅಲ್ಲಿ ಕರ್ಕೊಂಡ್ ಬಂದಿರ್ತಾರೆ. ನನಗೆ ಅದರಲ್ಲಿ ಒಂದು ನಾಯಿನ ನಾನು ನೋಡಿದಾಗ ಅದಕ್ಕೆ ಇದ್ದಿದ್ದೆ ಪಾಪ ಒಂದು ಕಾಲು ಇರ್ಲಿಲ್ಲ ಅದಕ್ಕೆ. ಅಲ್ಲಿಗೂ ನಾನು ಹೋಗ್ತಿದ್ದಂಗೆ ಅದು ಬಂದು ನನ್ನ ಮೇಲೆ ಹೆಗರಿ ಅಷ್ಟು ಪ್ರೀತಿ ತೋರಿಸ್ತು ನನಗೆ ಅವಾಗ ಅನ್ನಿಸ್ತು, ಯಾರಂತ ಗೊತ್ತಿಲ್ಲ, ನಾನು ಸುಮ್ಮನೆ ಆಗ್ತಾನೆ ಕಾಲಿಟ್ಟಿದ್ದೀನಿ ಅಷ್ಟೇ ಒಳಗಡೆ. ನನಗೆ ಅವಾಗ ಅನ್ನಿಸ್ತು, ನಾವು ದಿನದಲ್ಲಿ ನಮ್ಮ ಡೈಲಿ ಲೈಫಲ್ಲಿ ಏನೋ ಒಂದು ಸಣ್ಣ ಬೇಜಾರಾದ್ರೆ ಎಲ್ಲರ ಮೇಲೂ ಕೂಗಾಡ್ತಾ ಇರ್ತೀವಿ ನಾವು. ಬಟ್ ಅದಕ್ಕೆ ಗೊತ್ತು ನನಗೊಂದು ಕಾಲಿಲ್ಲ, ಆಮೇಲೆ ನಾನು ಯಾರಂತ ಗೊತ್ತಿಲ್ಲದೆ ನನಗೆ ಅಷ್ಟು ಪ್ರೀತಿ ತೋರಿಸ್ತಾ ಇದೆ ಅಂದ್ರೆ ಇದಕ್ಕಿನ ಇನ್ನೇನು ಅಂತ ಹೇಳಿದಾಗ ನನಗೆ ಅದು ತುಂಬಾ ಕಾಡಕ್ ಶುರು ಆಯ್ತು ಅಲ್ಲಿಂದ. ಅದಕ್ಕೆ ನನಗೆ ಮೋಸ್ಟ್ಲಿ ಚಾರ್ಲಿ ಬರೆಯೋಕೆ ಇಷ್ಟೊಂದು ಇದಾಯ್ತು. ಅದಕ್ಕೆ ಹೈಮ್ ಆಫ್ ಧರ್ಮಾಲಿ ನಾನು ಅಷ್ಟು ಅದನ್ನ ಪ್ರೀತಿಯಿಂದ ವರ್ಣನೆ ಮಾಡೋಕ್ಕೆ ನನಗೆ ಅದು ತುಂಬಾ ನನ್ನೊಳಗೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲದೇನೆ ನನ್ನೊಳಗೆ ಅದೊಂದು ತುಂಬಾ ಕಾಡಿ ಒಂದು ಮನೆ ಮಾಡ್ಬಿಟ್ಟಿತ್ತೇನೋ ನಾನು ಗೊತ್ತಿಲ್ಲ ಅಂತ ಭಾಳ ಸಲ ಕೇಳಿ ಸರ್. ಅದು ನಾಯಿ ಮನುಷ್ಯರು ಅನ್ನೋದಕ್ಕಿಂತ ಮನುಷ್ಯರು ಅನ್ನೋದು ಭಾಳ ಕನೆಕ್ಟ್ ಆಗೋದು. ಹೌದು. ಇತ್ತೀಚೆಗೆ ನೀವು ಸರ್ ಬರೆಯೋದ ಮೇಲೆ ನೀಲಿ ಎಂಬರ ಎಲ್ಲಾ ಕಡೆ ಹರಿದಾಡಕತ್ತೆ ಸರ್, ಅದು ಜನರಿಗೆ ತುಂಬಾ ಇಷ್ಟನಾಗೈತಿ. ಅದ್ರೊಳಗೆ ಸರ್ ನಿಮ್ಮೊಂದಿಷ್ಟು ಲೈನ್ ಭಾಳ ಅಂದ್ರೆ ಭಾಳ ಇದೆ ಸರ್, ಇಷ್ಟ ಆಗೈತಿ. ನಿನ್ನ ಕೈಯ ರೇಖೆಯೇ ಕಾಲವು ಸಾಗುವಂತ ಸೇತುವೆ, ಇಂದ್ರನೇ ದಾರೆ ಎರೆದ ನಿನ್ನಯ ಗೆಲುವಿಗೊಂದು ಶಸ್ತ್ರವೇ, ನಕ್ಷತ್ರ ಚಪ್ಪರವು ನೋಡಿಲ್ಲಿ ನಿನ್ನಯ ಬರಕೆ, ಮಂಗಳ ಭೂಮಿ ಬಳಿ ಬಂದನು ನಿನ್ನಯ ಸಿಂಧೂರಕ್ಕೆ. ಇದ್ರೊಳಗೆ ಸರ್ ಮಂಗಳ ಭೂಮಿ ಬಳಿ ಬಂದನು ನಿನ್ನಯ ಸಿಂಧೂರಕ್ಕೆ ಸರ್, ಇಂಥ ಸಾಲು ಇದು ಒಂಥರ ಹೋಲಿಕೆ ದೊಡ್ಡದಕ್ಕ ಸರ್. ಈ ರೀತಿ ಹೋಲಿಕೆ ಯಾಕೆ ಮಾಡಿದ್ರಿ ಅಂತ? ಅವ್ರ ARM ಫಿಲಮ್ ಇದೆಯಲ್ಲ, ಅದು ಮಲಯಾಳಂ ಫಿಲಮ್, ಅದು ಒರಿಜಿನಲ್ ಮಲಯಾಳಂ. ಅಲ್ಲಿ ಅವನ ಕ್ಯಾರೆಕ್ಟರ್ ಹಂಗಿದೆ. ಅವನು ಲಾಸ್ಟ್ ಅಲ್ಲಿ ಅವ್ರ ತಾತನ ಬಗ್ಗೆ ಸ್ಟೋರಿ ಹೇಳಿದಾಗ ಅವ್ರ ತಾತ ಈ ತರದ್ದೇ ಒಂದು ಕ್ಯಾರೆಕ್ಟರ್, ಯುದ್ಧನ ಗೆದ್ಕೊಂಬರುವಂತ ಒಬ್ಬ ಕ್ಯಾರೆಕ್ಟರ್. ಸೊ ಅಂತ ವೀರರಿಗೆ ನಾವು ಏನ್ ಹೇಳಿದ್ರು ಕಮ್ಮಿನೇ. ಆಮೇಲೆ ನಾವು ಈಗ ನೀವು ಒಂದ್ ಸ್ವಲ್ಪ ಪುರಾಣ ಒಂದ್ ಸ್ವಲ್ಪ ಹಿಂದೆ ಹೋಗೋದಾದ್ರೆ ನಮಗೆ ಅಲ್ಲಿರೋ ಕಂಪ್ಯಾರಿಸನ್ಗಳು ಈ ತರದ್ವೇನೆ. ಅಂದ್ರೆ ಇವಾಗ ಹನುಮಂತನ ಬಗ್ಗೆ ನಾವೇನೋ ಓದ್ಬೇಕು ಅಂದಾಗ ಹನುಮಂತ ಸೂರ್ಯನ್ನೇ ನುಂಗಕ್ ಹೊರಟಿದ್ದವ, ಅದು ಪರಾಕ್ರಮ. ಸೊ ಇಲ್ಲಿ ನಾವೇನಾದ್ರು ಹೇಳ್ಬೇಕಂದ್ರೆ ಇವನಿಗೆ ಸಿಂಧೂರ ಇಡಲು ಮಂಗಳಾನೇ ಬಂದ ಅಂತ ಹೇಳಿದಾಗ ಇನ್ನು ಬೇರೆ ಏನೋ ನಾವ್ ಹೇಳ್ಬೇಕಾಗಿಲ್ಲ. ನೀನು ಯುದ್ಧ ಗೆಲ್ತಿ ಅಂತ ಹೇಳಲೇಬೇಕಾಗಿಲ್ಲ, ಮಂಗಳಾನೇ ಇವನು ಸಿಂಧೂರ ಆದ್ರೆ ಅದು ಗೆಲುವು ಸಿಕ್ದಂಗೇನೆ, ಅರ್ಧ ಗೆಲುವು ಸಿಕ್ಕದಂಗೇನೆ. ಇನ್ನು ಅರ್ಧ ಏನ್ ನೀವು ಯುದ್ಧ ಭೂಮಿಗೆ ಹೋಗ್ಬೇಕಷ್ಟೇ, ಇನ್ನೆಲ್ಲ ಸೋಲೋರೇನೆ. ಸೊ ನನಗೆ ಆತರ ಒಂದು ಲೈನಲ್ಲೇ ಅವ್ರ ಗೆಲುವಿನ ಹೇಳೋದು ನನಗೆ ತುಂಬಾ ಇಷ್ಟ. ಅದು ಒಂಥರ ಮೋಸ್ಟ್ಲಿ ಅದಕ್ಕೇನೆ ನನಗೆ ಆ ತರದನ್ನ ಹುಡ್ಕೊಂಡೇ ಹೋಗ್ತೀನಿ ನಾನು ಅಂತ ನನಗೆ. ಅಂದ್ರೆ ನೀವು 6 ಲೈನಲ್ಲಿ ಅವ್ನ ಗೆಲುವನ್ನ ಹೇಳಕ್ಕೂ ಒಂದೇ ಲೈನಲ್ಲಿ ಅವ್ನ ಗೆಲುವನ್ನ ಹೇಳಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತೆ ಯಾವಾಗ್ಲೂ. ನನಗೆ ಅದನ್ನ ಯಾವಾಗ್ಲೂ ಹಿಡಿಯಕ್ಕೆ ಇಷ್ಟ ನನಗೆ ಸರ್, ಭಾಳ ಇಷ್ಟ ಆಯ್ತು ಸರ್ ಲೈನ್. ಈಗ ನೀವು ದರ್ಶನ್ ಸರ್ ಅವ್ರ ಕಾಟೇರ ಸಿನಿಮಾದಾಗ ಪುಣ್ಯಾತ್ಮ ಸಾಂಗ್ ಕೂಡ ಬರೆದಿರಿ, ಅಂದ್ರೆ ದರ್ಶನ್ ಸರ್ ಭೇಟಿಯಾಗಿದ್ರಿ?
ಇಲ್ಲ ಆಗಿಲ್ಲ, ನಾನು ಒಂದ್ಸಲ ನೋಡಿ. ಆಗಿದೆ. ಈಗ ಸರ್ ದುನಿಯಾ ವಿಜಯ್ ಸರ್, ರಕ್ಷಿತ್ ಶೆಟ್ಟಿ ಸರ್, ಹೇಮಂತ್ ರಾವ್ ಸರ್ ಸಿನಿಮಾ ಮಾಡೋದಾದ್ರೆ ನಿಮ್ಗೊಂದು ಸಾಂಗ್ ಪಕ್ಕ ಇಟ್ಟಿರ್ತಾರೆ ನಿಮಗಂತೇಳಿ. ಹಾಂ ರೀ, ಅಂದ್ರೆ ಒಬ್ರು ತಮ್ಮ ಸಿನಿಮಾದಾಗ ನಿಮ್ಗೆ ಸಾಂಗ್ ಕೊಡ್ಲೇಬೇಕಂತ ಅನ್ಕೊಂಡಾಗ ಸರ್ ಆ ಹಾಡು ಬರೆಸ್ಕೊಳ್ಬೇಕಂತಂದ್ರೆ ನಿಮ್ದು ಏನೋ ಇರ್ಬೇಕು ಸರ್. ಹೌದು. ಹಂಗಿದ್ದಾಗ ಅದನ್ನ ಉಳಿಸ್ಕೊಳ್ಳೋದು ಎಷ್ಟು ಇದು ಇರತ್ತಂತೇಳಿ ಕಷ್ಟ. ಅದೇ ಮುಖ್ಯ. ನನಗೆ ನನ್ನ ಕೇಳಿದ್ರೆ ನಾವು ಹಿಟ್ಟು ಫ್ಲಾಪು ಅದು ನಮ್ಮ ಕೈಯಲ್ಲಿ ಇರಲ್ಲ ಇವತ್ತು, ಆದ್ರೆ ಈ ನಂಬಿಕೆ ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ. ಒಬ್ರು ನಂಬಿ ನಮ್ಮನ್ನ ಕರಿತಾ ಇದಾರೆ ಅಂದ್ರೆ ಫಸ್ಟ್ ಆ ನಂಬಿಕೆಗೆ ನಾವು ನ್ಯಾಯ ಮಾಡ್ಬೇಕು. ಆಮೇಲೆ ಅದು ಈಚೆ ಹೋದ್ಮೇಲೆ ಜನ ಡಿಸೈಡ್ ಮಾಡ್ತಾರೆ ಅದನ್ನ ನಾವು ಹಿಟ್ ಮಾಡ್ಬೇಕಾ ಫ್ಲಾಪ್ ಮಾಡ್ಬೇಕಾ 50 ಮಿಲಿಯನ್ ಮಾಡ್ಬೇಕು ಅಂತ. ಬಟ್ ಆದ್ರೆ ನಂಬಿಕೆ ಉಳಿಸ್ಕೊಳ್ಳೋದು ನಮ್ಮ ಹತ್ರ ಇರುತ್ತೆ. ನಾನು ಅವರು ಮಾತ್ರ ಕೂತಿರ್ತೀವಿ ಆ ನಂಬಿಕೆ ಪ್ರಶ್ನೆಗೆ. ನನಗೆ ಯಾವತ್ತು ಆ ನಂಬಿಕೆ ಉಳಿಸ್ಕೊಳ್ಳೋದು ಫಸ್ಟ್ ಅಂತ. ಬಟ್ ಆ ನಂಬಿಕೆ ಉಳಿಸ್ಕೊಳ್ಳೋಕೋಸ್ಕರ ನಾವು ಅವರ ಒಂದು ವಿಷನ್ಗೆ ತುಂಬಾ ಪೂರಕವಾಗಿ ಕೆಲಸ ಮಾಡಿದ್ರೆ ಅದು ಉಳಿಯುತ್ತೆ ಅಂತ ನನಗೂ ಒಂದು ನಂಬಿಕೆ. ಸರಿ, ನಿಮ್ಮ ಸಂಜಿತ್ ಹೆಗ್ಡೆ ಅವ್ರ ಕಾಂಬಿನೇಷನ್ ಒಂಥರ ಹಿಟ್ ಕಾಂಬಿನೇಷನ್. ಈಗ ನಿಂಗೆ ಅಲ್ಲವ ಇರ್ಬೋದು, ಗೀಜುಗ ಹಕ್ಕಿ ಇರ್ಬೋದು, ಹಾಗೆ ಈಗ ಎಲ್ಲರ ಮಾತಾಗಿರೋಕಂತಂದ ಮಾಯಾವಿ ಇರ್ಬೋದು, ಇವೆಲ್ಲ ಜನರ ಮನಸ್ಸನ್ನು ಗೆದ್ದಿವೆ ಸರ್. ಈ ಕಾಂಬಿನೇಷನ್ ಈ ರೀತಿ ಹಿಟ್ ಆಗ ಕಾರಣ ಏನಂತ? ಒಂದು ಹುಚ್ಚತನ ಅಂತ ಹೇಳ್ಬೋದು. ಯಾಕೆಂದ್ರೆ ಇವಾಗ ಈ ಸ್ಪೆಷಲಿ ಸಿನಿಮಾ ಅನ್ನೋದೇ ಒಂದು ಹುಚ್ಚತನ. ನಮ್ಮೊಳಗಿರೋ ಅಂತವ್ರನ್ನ ನಾವು ಈಚೆ ತರ್ತೀವಿ ಸಿನಿಮಾಲಿ. ಅವತ್ತು ನಮ್ಮೊಳಗಿರೋ ವಿಷನ್ ಆಗಿರ್ಬೋದು, ಇಲ್ಲ ನಾವು ಅನುಭವಿಸಿರೋಂಥದ್ದು. ಸೊ ಅದೇ ತರ ಸಂಜಿತ್ ಅವರು ಒಂಥರ ಏನೋ ದೊಡ್ಡದ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ನಾವು ನಮ್ಮ ಕನ್ನಡ ಅಂದ್ರೆ ಇವಾಗ ಸಂಜಿತ್ ಅವರು ಕನ್ನಡಿಗ, ಅವರು ಕನ್ನಡ ಹಾಡುಗಳನ್ನ ಹಾಡಿ ಇವತ್ತು ಅಲ್ಲಿ ಹೋಗಿ ಇವಾಗ ಅವ್ರದ್ದೇ ಇಂಡಿಪೆಂಡೆಂಟ್ ಸಿಂಗಲ್ಸ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ವಿ. ಸೊ ಅದೊಂದು ಹುಚ್ಚತನ. ನಾನು ಈ ಥರದ್ದೊಂದೇನೋ ಜವಾಬ್ದಾರಿ ತಗೋಬೇಕು ಅನ್ನೋದೇ ಒಂದು ಹುಚ್ಚತನ. ಸೊ ಅದಕ್ಕೊಂಥರ ಸಪೋರ್ಟು, ನನ್ನ ಒಂದು ಬರವಣಿಗೆ ಹುಚ್ಚತನಕ್ಕೆ ಅವರ ಸಪೋರ್ಟು, ಅವರ ಒಂದು ಹಾಡುಗಾರಿಕೆ ಇರ್ಬೋದು ಇಲ್ಲ ಕಂಪೋಸಿಂಗ್ ಇರ್ಬೋದು, ಅದಕ್ಕೆ ನನ್ನ ಸಪೋರ್ಟ್. ಇದು ಎರಡು ಸೇರಿದ್ರೆ ಏನಾಗುತ್ತೆ, ಒಂದೊಂದ್ಸಲ ನೀನು ಮಾಡು ಅದೇನಿರ್ಲಿ ಮಾಡೋಣ ಅನ್ನೋ ಥರ ಒಂದು ಧೈರ್ಯ ಬಂದ್ಬಿಡುತ್ತೆ. ಆ ಧೈರ್ಯ ಏನಾಗುತ್ತೆ ಈ ಥರದನ್ನೆಲ್ಲ ಈಚೆ ತರುತ್ತೆ. ಒಂದಷ್ಟು ಯಾವಾಗ ಒಂದು ಸ್ವಲ್ಪ ಈ ಡೌಟ್ ಅನ್ನೋ ಶುರು ಆಗ್ಬಿಡುತ್ತೋ ಆಗ ನಾವು ಏನನ್ನು ಹುಟ್ಟಾಕಕ್ಕಾಗಲ್ಲ. ನಾವು ಅದು ಸಿಂಪಲ್ ಏನಿದ್ರು ನಾವು ಮಾಡೋಕ್ಕಾಗಲ್ಲ. ಇಬ್ರು ಡೌಟ್ ಅಲ್ಲಿ ಇದ್ರೆ ಇಬ್ರು ಜೊತೆ ಕೂತ್ಕೊಂಡು ಕಾಫಿ ಕುಡಿಯೋಕೆ ಆಗಲ್ಲ. ಸೊ ಇದೊಂದು ಹುಚ್ಚತನಕ್ಕೆ ಸಪೋರ್ಟ್ ಇದೆಯಲ್ಲ, ಅದಕ್ಕೇನೆ ಎಲ್ಲಾ ತರ ಅದ್ರ ಗೀಜಕ ಹಕ್ಕಿ ಇರ್ಬೋದು, ನಂಗೆ ಎಲ್ಲ ಇರ್ಬೋದು, ಇಲ್ಲ ಮಾಯಾವಿ ಇರ್ಬೋದು, ಇದು ಈಚೆ ಬರೋ ಕಾರಣನೇ ಈ ತರದೊಂದು ಹುಚ್ಚತನ. ಸರ್ ಹೀಗೆ ಇನ್ನೂ ಹಿಟ್ ಸಾಂಗ್ ಬರಲಿ ನಿಮ್ಮ ಕಾಂಬಿನೇಷನ್ ಸರ್. ನೆಕ್ಸ್ಟ್ 2020ರಾಗ ನೀವು RCB ಆಂಥಮ್ ಸಾಂಗ್ ಬರೀತೀರಿ ಸರ್. ಈಗ ಅದು ಫುಲ್ ಫೇಮಸ್ ಆಗಿದೆ ಸರ್ ಆ ಟೈಮ್ನಾಗ. ಅವಾಗ ಅದು ಹೆಂಗಂದ್ರೆ ನಾಡು ಹಬ್ಬ ಅಂತಾರೆ, ನಮ್ಮ IPL ಅಂತೇಳಿ ಹಿಂಗೆಲ್ಲ ಮಾಡಿದಾಗ ನಿಮಗೆ ಒಬ್ಬ RCB ಫ್ಯಾನ್ ಇರ್ತೀರಿ. ಒಂದು RCB ಮ್ಯಾಗ ಸಾಂಗ್ ಬರಿಬೇಕು ಅನ್ನೋದು ಅಂದ್ರೆ ನಿಮಗೆ ನೀವು ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ ಅಲ್ಲಿ. ಅಂದ್ರೆ ಸುಮ್ಮನೆ ಬರೀದಿರಂಗಿಲ್ಲ. ಅದು ಯಾವ ಥರ ನೀವು ಅದನ್ನ ಅನುಭವಿಸಿರಂದ್ರೆ ಸಿದ್ಧ ಅವ್ರ ಜೋಡಿ? ನನಗೆ ಫಸ್ಟ್ ಆಫ್ ಆಲ್ RCB ಅಂದ್ರೆ ಅದು ಇಷ್ಟನ ಅಂತ ಕೇಳಂಗೂ ಇಲ್ಲ, ನಮ್ಗೆ ಅಷ್ಟು ಇಷ್ಟ. ಜೊತೆಗೆ ನಾನು ಕ್ರಿಕೆಟ್ ಪ್ರೇಮಿ. ಹೀಗಿರ್ಬೇಕಾದ್ರೆ ನಮ್ಮವ್ರಿಗೆ ನಾವು ಬರೆಯೋದಿದೆಯಲ್ಲ ಅದೇನೋ ಖುಷಿ. ಬಟ್ ಅದ್ರ ಪ್ರಕಾರ ಅವ್ರಿಗೆ ಗೆದ್ಬಿಟ್ರೆ ಇನ್ನ ಖುಷಿ. ಬಟ್ ಅಲ್ಲಿ ನನಗೆ ಇನ್ನೊಂದು ಏನಿತ್ತು ಅಂದ್ರೆ ಈ ಸಾಂಗ್ನ ಅವಾಗ ಇನ್ನ ಇನಿಷಿಯಲ್ ಸ್ಟೇಜ್ ಅಂದ್ರೆ ಆಗಷ್ಟೇ ನಾನು ಇನ್ನ ಒಂದೊಂದೇ ಏನೋ ಶುರು ಮಾಡ್ತಾ ಇದ್ದೆ. ಈ ತರ ಏನೋ ನಮ್ಮ ಫ್ರೆಂಡ್ ಜೊತೆ ಸೇರ್ಕೊಂಡು ಈ ತರ ಒಂದು ಆಂಥಮ್ ಮಾಡೋಣ. ಕೇಳಿದವರು ಈ ಸಾಂಗ್ನ ಎಂಜಾಯ್ ಮಾಡ್ಬೇಕು, ಕೇಳಿದವ್ರು ಇದು ಯಾರು ಬರ್ದಿದ್ದಾರೆ ಅಂತ ಕೇಳ್ಬೇಕು. ಆ ತರ ನಾವೇನೋ ಮಾಡ್ಬೇಕು ಅನ್ನೋದು ಒಂದು ನನ್ನಲ್ಲಿ ಇತ್ತು. ಯಾಕಂದ್ರೆ ನಮಗೆ ಒಂದೊಂದು ಚಾನ್ಸ್ ಒಂದೊಂದು ಎಕ್ಸಾಮ್ ಇದ್ದಂಗೆ, ಅಲ್ಲೇನೋ ನಾವು ಮಾಡ್ಬೇಕು. ಸೊ ಆ ನಿಟ್ಟಲ್ಲಿ ನನಗೆ ಅದು ಚೆನ್ನಾಗಿ ಹೋಗುತ್ತೋ ಇಲ್ವೋ, ಬಟ್ ಇದು ಬರ್ದವ್ರಿಗೆ ಅನ್ನಿಸ್ಬೇಕು ಇವು ನಮಗೋಸ್ಕರ RCB ಇಂದ ಪ್ರೀತಿಯಿಂದ ಬರ್ದಿದ್ದಾನೆ ಅಂತ ಅನ್ನಿಸ್ಬೇಕು ಅಂತ ಹೇಳಿ ಅದನ್ನ ನಾವು ಅದ್ರಾಗ ಸೀರಿಯಲ್ ಯಾಕೆ ಸ್ವಾಮಿ ಎಲ್ಲ ಕಿತ್ತಿಕೊಳ್ಳಿ ರಿಮೋಟು, ಹೆಣ್ಮಕ್ಳ ಬಾಯಲ್ಲಿ ಯಾವಾಗ್ಲೂ ವಿರಾಟ್. ಹೌದು. ಆಮೇಲೆ ಅದರಲ್ಲಿ ಏನು ಗೇಲ್ ಬಗ್ಗೆ ಮತ್ತೆ ಎಲ್ಲ ಮೆಕ್ಲಂ ಬಗ್ಗೆ ಬರುತ್ತೆ. ಆ ಸೀಸನ್ ಯಾರು ಬಂದಿರ್ತಾರ ಅವ್ರ ಎಲ್ಲಾರ ಬಗ್ಗೆನೂ ಬರುತ್ತೆ. ಸೊ ಅದೊಂದು ಫುಲ್ ಪ್ಯಾಕೇಜ್ ಆಗ್ಬೇಕಿತ್ತು. ಈ ಕಡೆ ಬರವಣಿಗೆ ನೋಡಿದ್ರು ಖುಷಿ ಅನ್ಸ್ಬೇಕು, ನಮ್ಮ RCB ಅವ್ರಿಗೂ ಖುಷಿ ಅನ್ಸ್ಬೇಕು, ಫ್ಯಾನ್ಸ್ಗೂ ಖುಷಿ ಅನಿಸ್ಬೇಕು. ಈಗ ಸರ್ ನೀವೊಬ್ಬ RCB ಫ್ಯಾನ್ ಆಗಿ ಈಗ ನೆಕ್ಸ್ಟ್ ಇನ್ನೊಂದು ಬರೀಲಾಕ್ ಟ್ರೈ ಮಾಡತ್ತೀರ ಸರ್ ಯಾವ್ದಾರ ಒಂದು? ಖಂಡಿತವಾಗೂ. ಅದು ಸಲಗಾಲ ಏನಾಗಿತ್ತು, RCB ಅಫಿಷಿಯಲ್ ಪೇಜ್ ಅಲ್ಲೇ ಇದನ್ನ ಶೇರ್ ಮಾಡಿದ್ರು. ನಮ್ಮ ಸಲಗ ಸಾಂಗು ಇಂಡೈರೆಕ್ಟ್ ಆಗಿ RCB ಆಂಥಮ್ ತರ ಇದೆ ಅಂತಾನೆ ಶೇರ್ ಮಾಡಿದ್ರು. ಯಾವ್ದು ಏರಿಯಾಗೆ ಬಂದು ಅದನ್ನ ABD ವಿಲಿಯರ್ಸ್ಗೆ, ಸಿರಾಜ್ಗೆ, ವಿರಾಟ್ ಅವ್ರಿಗೆ ಹಬ್ಬ ಮಾಡುತ್ತಾರೆ, ಮ್ಯಾಕ್ಸ್ವೆಲ್ಗೆ ಅದೆಲ್ಲ ಅವರೇ ಶೇರ್ ಮಾಡಿದ್ರು. ಅದೇ ಒಂಥರ ಏನಾಗೋಗಿತ್ತು, ಇದು ಸಲಗ ಹಾಡು ಹೌದು,
ಆದ್ರೆ ಇಂಡೈರೆಕ್ಟ್ RCB ಅಂತ ಅನ್ನೋ ತರ ಇಲ್ಲಿ ಎಲ್ಲೇ ಒಂದು ಬರ್ದಿ ಇಲ್ಲಿ ಎಲ್ಲೋ ಕನೆಕ್ಟ್ ಆಕೈತ್ಲೆ ಅಂತ. ಇದೇ ಆಗ್ತಿದ್ರು. ಸೊ ಏನಂದ್ರೆ ಇವಾಗ ಅವರೇ ಇನ್ನ ಖುಷಿಯಾಗಿ ನಮ್ಮ ಕನ್ನಡದವ್ರಿಗೆ ಬರೆಯಕ್ ಕೊಟ್ರೆ ಇನ್ನ ಪ್ರೀತಿಯಿಂದ ನಾವೇ ಒಂದು ಆಂಥಮ್ ಬರೆಯೋಣ. ಹೌದು ಸರ್, ಅದೆಲ್ಲ ಏನು ಇಂಗ್ಲಿಷ್ ಹಿಂದಿ ಮಿಕ್ಸ್ ಮಾಡಿ ಬರೋದಕ್ಕಿಂತ ಕನ್ನಡದಾಗೆ ಬರ್ತಾರೆ. ಅದೇ ಈ ಬೆಂಗಳೂರು ಪುರುಷ ಎಲ್ಲ ಅದೇ ತರ ಮಾಡ್ತಾರೆ. ಹೌದು RCB ಅದನ್ನ ಮಾಡ್ಬೇಕಂತ. ಹೌದು ಖಂಡಿತವಾಗ್ಲೂ ಮಾಡ್ಲೇಬೇಕು. ಯಾಕಂದ್ರೆ ನಾನೇ ಅಂತಲ್ಲ, ಈಗ ನನ್ನ ತರ ಬರಹಗಾರರು ಇದಾರೆ ಇಲ್ಲಿ. ಅಂದ್ರೆ ಇವಾಗ ನೋಡಿ, ಇವಾಗ ನೀವು ರ್ಯಾಪರ್ಸ್ ಅಂತ ಅವರು ರ್ಯಾಪರ್ ಸ್ಟೈಲ್ ಅಲ್ಲೇ ಮಾಡಿದ್ರೆ ನಮ್ಮ MC ಬಿಜು ಇದಾರೆ, ನಮ್ಮ ರಾಹುಲ್ ಡಿಟೋ ಅವ್ರು ಇದಾರೆ, ಅವರೆಲ್ಲ ಮಾಡ್ತಾರೆ ಕನ್ನಡದ್ದು. ಇನ್ನು ಪ್ರೀತಿಯಿಂದ ನಮ್ಮ ಮಣ್ಣಿನ ಸೊಗಡನ್ನ ಸೇರಿಸಿ ಬರೀತಾರೆ. ಇವಾಗ ಇವಾಗ ಸಿನಿಮಾ ಲಿರಿಸಿಸ್ಟ್ ಅಂತ ಬಂದ್ರೆ ಎಷ್ಟೊಂದ್ ಜನ ಇದೀವಿ ನಾವು, ನಮ್ಮಲ್ಲೇ ಯಾರಿಗೋ ಒಬ್ರು ಕೊಟ್ರೆ ಇನ್ನ ಅಂದ್ರೆ ಯಾರು ಬರೋದು ನಾನು ಖುಷಿನೇ. ಬಟ್ ನಮ್ಮವ್ರು ಕೊಡ್ಲಿ ಅನ್ನೋದು ಒಂದು ನನ್ನ ಭಾವನೆ ಅಷ್ಟೇ. ಬೆಂಗಳೂರು ಬಗ್ಗೆ ಬರ್ಬೇಕಂದ್ರೆ ಬೆಂಗಳೂರು ಅವ್ರಿಗಿನ್ನ ಯಾರೋ ಒಬ್ರು ಡೆಲ್ಲಿ ಅವ್ರು ಕುಂತು ಬರೋದಂದ್ರೆ ಇಲ್ಲಿ ಹುಟ್ಟು ಇಲ್ಲಿ ಬೆಳೆದು ಇಲ್ಲಿ ಅನುಭವಿಸಿದೀವಿ ನಾವು. ಆದ್ರೆ ಅವರ ಸೋಲನ್ನು ಅನುಭವಿಸಿದೀವಿ, ಅವರ ಗೆಲುವನ್ನು ನಿಮ್ ಗೆಲುವಿಗೆ ಹತ್ತಿರ ಇಲ್ಲಕೈತಿ ನಾವು. ಸೊ ಅಂದ್ರೆ ಅಲ್ಲಿ ಆ ನೋವು ಕಾಣಿಸ್ತಾರ ಬರೀದ್ರು ಅಲ್ವಾ. ಸೊ ಅಂತವ್ರು ಕೊಟ್ರೆ ಇನ್ನ ಏನು ಅತ್ಯಂತ ಪ್ರೀತಿಯಿಂದ ಬರೀತಾರೆ ಅಂತ ನನಗೊಂದು ಭಾವನೆ. ಸರ್, ಆ ಬರೆಯೋದಿನ ಮುಂದೆ ನಿಮಗೂ ಬರ್ಲಿ ಸರ್. ತೆಲುಗು ಒಳಗಿನ ಬಾಂಡಿಂಗ್ ಸಾಂಗ್ ಕೂಡ ನೀವೇ ಬರೆದಿರೋದು. ನಿಮಗೆ ತೆಲುಗು ಹೇಗ್ ಗೊತ್ತು? ನನ್ನ ತಾಯಿ ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರ. ಸೊ ಅವ್ರು ಕನ್ನಡದವರೇ. ಬಟ್ ಆದ್ರೆ ಅಲ್ಲಿ ಇದ್ದಿದ್ದ ಕಾರಣ ಅಲ್ಲಿ ಕನ್ನಡ ಸ್ಕೂಲ್ಗಳಿಲ್ಲ, ಕನ್ನಡ ಮೀಡಿಯಂ ಅಲ್ಲಿ ಓದಕ್ಕೆ. ಅವರು ತೆಲುಗು ಮೀಡಿಯಂ ಓದಿದ್ರು. ಸೊ ಅದೇನಾಯ್ತು, ಅವರು ಕರ್ನಾಟಕಕ್ಕೆ ಇದೆಲ್ಲ ಬಂದಾಗ ಇವಾಗ ತೆಲುಗು ನೋಡೋದಾಗ್ಲಿ ಅದ್ ಹಂಗೆ ಇತ್ತು. ಮೂಲತಃ ಕನ್ನಡದವ್ರೆ ಅವರು. ಬಟ್ ಅವರು ತೆಲುಗು ನೋಡ್ತಾ 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 ಏನಾಯ್ತು, ನನಗೂ ತೆಲುಗು ಅರ್ಥ ಆಗಕ್ ಶುರು ಆಯ್ತು. ತೆಲುಗು ಮಾತಾಡಕ್ಕೂ ಬಂದ್ಬಿಡ್ತು ಹಂಗೆ. ಸೊ ಅದು ನಮಗ್ ಗೊತ್ತಿಲ್ದೇನೆ ನಮ್ಮಲ್ಲಿ ಅದೊಂದು ಇದು ಶುರು ಆಗುತ್ತೆ. ನೀವೊಂದು ಇಂಟರ್ವ್ಯೂ ಹೇಳಿದ್ರಿ, ಕನ್ನಡ ಬಾಂಡಿಂಗ್ ಸಾಂಗ್ ಬರೀಬೇಕಾದಾಗ ಅದು ಹೊಂತಿರ್ಲಿಲ್ಲ, ಆದ್ರೆ ತೆಲುಗು ಬಾಂಡಿಂಗ್ ಸಾಂಗ್ ಒಳಗೆ ಅಲ್ಲಿ ಇದಕ್ಕೆ ಅದು ಹೊಂತಿತ್ತಂತ. ಹೌದು ಅಂದ್ರೆ ಹೊಂತಾ ಇತ್ತು ಅಂದ್ರೆ ಏನಂದ್ರೆ ಒಂದು ಕಾನ್ಸೆಪ್ಟ್ ಮಾಡಿದೆ ನಾನು. ಈ ತೆಲುಗುಲಿ ಒಂದ್ ಏನ್ ಲೈನ್ ಬರುತ್ತೆ, కొట్టిన జాలి చూపిస్తావు తిట్టిన భరుస్తావు పెట్టిన మూడు ముద్దలకు వెంటే వస్తూ ఉంటావు. ಈ ಕಾನ್ಸೆಪ್ಟ್ ಇಲ್ಲಿ ನನಗೆ ಸ್ವಲ್ಪ ಕೂರ್ಸಕ್ ಆಗ್ತಿರ್ಲಿಲ್ಲ. ಬಟ್ ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಇಷ್ಟ ಆಗೋಗಿತ್ತು. ಮೀನಿಂಗ್ ಏನಂದ್ರೆ, ಹೊಡೆದ್ರು ಕೂಡ ನೀನು ನನ್ನನ್ನ ಪ್ರೀತಿ ಮಾಡ್ತೀಯಾ, ಬೈದ್ರು ಕೂಡ ನನ್ನನ್ನ ಪ್ರೀತಿ ಮಾಡ್ತೀಯ, ನಾನು ಹಾಕಿರೋ 3 ತುತ್ತಿಗೆ ನನ್ನ ಹಿಂದೆನೆ ಬರ್ತೀಯಲ್ಲ ನೀನ್ ಯಾವಾಗ್ಲೂ, ನಿನ್ನ ಪ್ರೀತಿ ಎಂತ ಅದು ತರ ಅರ್ಥ. ಅದನ್ನ ಇಲ್ಲಿ ಆಕ್ಚುಲಿ ಅದು ನಿಜ. ನೀವು ಯಾವುದೇ ಒಂದು ನೀವು ಬೇಕರಿಗಳ ಮುಂದೆ ಹೋಗಿ ಪಾಪ ಅದಕ್ಕೆ 4 ಬಿಸ್ಕೆಟ್ ಹಾಕಿದ್ರೆ ನೀವು ನೆಕ್ಸ್ಟ್ ಟೈಮ್ ಹೋದ್ರೆ ನಿಮ್ಮನ್ನ ಕಂಡಿಡಿಯುತ್ತೆ, ನಿಮ್ ಹಿಂದೆ ಬರುತ್ತೆ. ಬರೀ 3 ಬಿಸ್ಕೆಟ್ ಅಷ್ಟು ಪ್ರೀತಿ ವಾಪಸ್ ಕೊಡ್ತಾ ಇದೆ ಅಂದ್ರೆ ಅದಕ್ಕಿನ ಏನ್ ಬೇಕಾಗಿ ಅನ್ನೋ ತರ ಇಲ್ಲಿ ಬರೆಯೋಣ, ಇದನ್ನ ಹೆಂಗನ ಮಾಡಿ ಅಂತ ಕೂಡ್ಸಕ್ ಟ್ರೈ ಮಾಡಿದಾಗ ಅದಾಗ್ಲಿಲ್ಲ. ಅದಕ್ಕೆ ಆ ಕಾನ್ಸೆಪ್ಟ್ ಅಲ್ಲೇ ಇರ್ಲಿ, ಇದಕ್ಕೆ ಬೇರೆ ಬರೆಯೋಣ ಹೇಳಿ ಹಂಗ್ ಮಾಡಿದ್ದು. ಅದು ಯು ಆರ್ ಮೆಂಬರ್ ಆಫ್ 7 awards ಟೀಮ್ ಐತ್ರಿ. ಹೌದು, ಅದರಾಗಿರೋ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾ ಡೈರೆಕ್ಷನ್ ಮಾಡಿದ್ರಿ. ನೀವು ಸಿನಿಮಾ ಡೈರೆಕ್ಟ್ ಮಾಡೋದು ನಿಮಗೂ ಆಸೆ ಐತೇನಂತೆ? ಖಂಡಿತವಾಗ್ಲು ನಮ್ಮ ಒಂದು ಧ್ಯೇಯನೇ ಅದು. ರಕ್ಷಿತ್ ಸರ್ ಜೊತೆ ಇದೀವಿ ಅಂದ್ರೆ ಅವ್ರ ರೈಟರ್ಸ್ ಎಲ್ಲಾರು ಡೈರೆಕ್ಟರ್ ಆಗ್ಲೇಬೇಕು ಅಂತ ಅವರ ಒಂದು ಕನಸು, ಅವ್ರು ಕಂಡಿರುವಂತ ಕನಸು. ನಮಗೂ ಅದು ಇದೆ, ಅದಕ್ಕೆ ತಯಾರಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಯಾವಾಗ ಅಂತ ಹೇಳಕ್ಕಾಗಲ್ಲ, ನಾನು ಕಾಯ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ. ಸರಿ, ಏನ್ ಸರ್ ಇದು ಹೆಂಗ್ ಉಟ್ಕೋ 7 awards ಅಂತೀರಿ? ಅದು ತುಂಬಾ ಅಂದ್ರೆ ನನಗೆ ಹಿಸ್ಟ್ರಿ ಗೊತ್ತಿಲ್ಲ. ನಮಗೆ ಚಿತ್ ಸರ್ ಅವರ ಒಂದು ಕಾರ್ಪೊರೇಟ್ ದಿನಗಳೇನಿತ್ತಲ್ಲ, ಅವರು ಕೆಲಸ ಮಾಡ್ತಿದ್ದ ದಿನಗಳಿಂದನೂ ಅವ್ರಿಗೆ ಕನಸಿತ್ತಂತೆ, ನನ್ನ ಒಂದು ರೈಟಿಂಗ್ ಟೀಮ್ಗೆ ನಾನು 7 awards ಅಂತ ಹೆಸರಿಡಬೇಕು ಅಂತ ಅವ್ರದ್ದೊಂದು ಕನಸದು. ಅಲ್ಲಿಂದ ಹುಟ್ಕೊಂಡಿದ್ದು. ಸೊ ಅದು ಅವ್ರಿಗೆ ಕಿರಿಕ್ ಪಾರ್ಟಿ ಟೈಮಲ್ಲಿ ಸಾಧ್ಯ ಆಯ್ತು. ಆಗ ಒಂದು ರೈಟಿಂಗ್ ಟೀಮ್ ನ ಫಾರ್ಮ್ ಮಾಡಿ ಅದಕ್ಕೆ 7 awards ಅಂತ ಅವರು ಹೆಸರಿಟ್ಟಿದ್ದು. ಅದ್ರ ಇನ್ ಡೆಪ್ತ್ ನನಗೆ ಗೊತ್ತಿಲ್ಲ, ಸರ್ನೇ ಆಮೇಲೆ ಬಂದು ಸೇರ್ಕೊಂಡು ನೀವು ಆಮೇಲೆ? ನಾನು ಕಿರಿಕ್ ಪಾರ್ಟಿ ಆದ್ಮೇಲೆ ಸೇರಿದ್ದು, ಅವನೇ ಶ್ರೀಮನ್ನಾರಾಯಣ ಇಂದ ನಾನು ಸೇರಿದ್ದು. ಸರ್, ನೀವು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಹಾಡು ಯಾವುದು? ಹಂಗೆ ಅಲ್ಲ, ಇಲ್ಲ ನೀವು ದುಡ್ಡು ಬೇಗ ನಡೀಬೇಕಾದ್ರೆ ಹಾಡು ಯಾವ್ದು ಅಂತೇಳಿ ಅಂದ್ರೆ ಜಾಸ್ತಿ ಹೇಳ್ಬೇಕಂದ್ರೆ ಸರ್ ಹೇಳ್ರಿ. ಭೀಮಾ. ನೀವು ಎಲ್ಲಾ ಜಾನರ್ ಒಳಗೂ ಸಾಂಗ್ ಬರೀತೀರಿ ಸರ್, ಅಂದ್ರ ಕಡಿಮೆ ಸರ್. ನೀವು ಪ್ರತಿಯೊಂದು ಜಾನರ್ ಕ್ಯಾಪೇಬಲ್ ಅಂತ ತೋರಿಸ್ಕೊಟ್ಟಿದ್ದೀರಿ. ರೀಸೆಂಟ್ ಆಗಿ ಪಾರ್ಟಿ ಸಾಂಗ್ ಕೂಡ ಹಿಟ್ ಆಯ್ತು, ಜಸ್ಟ್ ಮೆರಿಡ್. ಈ ಸಾಂಗ್ ಬರೆಯೋ ಅನುಭವ ಹೇಗಿತ್ತು ಸರ್? ಅಜ್ಜು ಸರ್ ಜೊತೆ ನಾನು ಇನಿಷಿಯಲ್ ಡೇಸ್ ಅಲ್ಲಿಂದಾನು ಅಜ್ಜು ಸರ್ ಜೊತೆ ಟ್ರಾವೆಲ್ ಮಾಡಿರೋದ್ರಿಂದ ಒಂದು ಅವ್ರೊಂಥರ ಫ್ರೆಂಡ್ ತರ. ಜೊತೆಗೆ ಅವ್ರಿಗೆ ಗೊತ್ತು ಅಂದ್ರೆ ನಾಗಾರ್ಜುನ್ಗೆ ನಾನು ಏನ್ ಹೇಳಿದ್ರೆ ವಾಪಸ್ ನನಗೆ ಏನ್ ಸಿಗುತ್ತೆ ಅನ್ನೋ ತರ. ಸೊ ಅದೊಂಥರ ಟೀಮ್ ವರ್ಕ್. ಸೊ ಅವ್ರ ಜೊತೆ ಕೂತ್ಕೊಂಡ್ರೆ ಕೆಲವು ಕೆಲಸಗಳು ನಮಗ್ ಗೊತ್ತಿಲ್ದೇನೆ ಆಗ್ಬಿಡುತ್ತೆ. ಸೊ ಅದರಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಏನು ಅಂದ್ರೆ ನಮಗೊಂದು ಏನಿತ್ತು ಅಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ತಲುಪಿಸ್ಬೇಕು, ಅದ್ರ ಜೊತೆಗೆ ಏನು ಹೊಸದ್ ಹೇಳ್ಬೋದು ನಾವು ಈ ಸಾಂಗ್ ಅಲ್ಲಿ. ಯಾಕಂದ್ರೆ ಅದ್ರಲ್ಲಿ ನಾವು ಬಯಾಲಜಿ ಮ್ಯಾಮ್ ಹೇಳಿದ್ರು, ಬಾಡಿಲಿದೆ ಟ್ರಿಲಿಯನ್ ಸೆಲ್ಸ್, ಕೇಳಕ್ ಮರ್ತೆ ಹೋಯ್ತು 1 ಡೌಟ್, ಅದ್ರಲ್ಲಿ ಯಾವ್ದು ಮಗ ಲವ್ ಸೆಲ್ಸ್. ಸೊ ಈ ತರದ್ದು ಹೊಸದ್ ಹೆಂಗ್ ಹೇಳ್ಬೋದು ನಾವು ಸೈನ್ಸ್ ನ ಇಟ್ಕೊಂಡು? ಅದಕ್ಕೆ ಜಾಗ ಇದೆಯಾ ಇಲ್ಲಿ?
ಆ ತರದನ್ನ ನಮಗೆಲ್ಲ ಇಷ್ಟ ಆಗೋ ಲ್ಯಾಂಡ್ ಯಾವ್ದು ಮಚ್ಚ ಥೈಲ್ಯಾಂಡ್ ಸೊ ಕೇಳಿದ್ರೆ ಒಂದು ನಗು ಬರ್ಬೇಕು. ಲ್ಯಾಂಡ್ ನ ಥೈಲ್ಯಾಂಡ್ ಮಾಡೋದು, ಟೀನ ಪಾರ್ಟಿ ಮಾಡೋದು, ಮಾಂಕ್ ನ ಓಲ್ಡ್ ಮಾಂಕ್, ಆ ತರ ಒಂದು ನಗು ಫಸ್ಟ್ ತರಿಸ್ಬೇಕು. ಆಮೇಲೆ ನೋಡೋಣ ಇದು ಏನಾಗುತ್ತೆ ಅಂತ ನಾವು ಕಾಯ್ತಿದ್ವಿ ಅಷ್ಟೇ. ಸರ್ ಈಗ ರೈಟರ್ಸ್ಗೆ ಮತ್ತು ಲಿರಿಕ್ಸ್ ರೈಟರ್ಗೆ ಸಂಭಾವನೆ ಹೇಗಿದೆ ಸರ್ ಕನ್ನಡ ಇಂಡಸ್ಟ್ರಿ ಒಳಗೆ? ಅದು ಡಿಪೆಂಡ್ ಆಗುತ್ತೆ. ಅಂದ್ರೆ ಯಾಕಂದ್ರೆ ಎಲ್ಲ ಅಂದ್ರೆ ಒಂದು ಸಿನಿಮಾಗೆ ಕೇಳಿದ ತರಾನೇ ಇನ್ನೊಂದು ಸಿನಿಮಾಗೆ ಕೇಳಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದು ಸಿನಿಮಾ ತುಂಬಾ ವೆಲ್ ಇದಿರುತ್ತೆ ಬಜೆಟ್ ಅಲ್ಲಿ, ಕೆಲವೊಂದು ಪಾಪ ಅವರೇ ಹೊಸ ಟೀಮ್ ಕಟ್ಕೊಂಡು ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ನಾವೂ ಇನಿಷಿಯಲಿ ಹೊಸ ಟೀಮ್ ಜೊತೆ ಎಲ್ಲ ಮಾಡ್ಕೊಂಡೇ ಬಂದಿರೋದು. ಸೊ ಅದು ವೇರಿ ಆಗ್ತಾ ಇರುತ್ತೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಹೊಟ್ಟೆ ತುಂಬ್ತಿದ್ಯಾ ಇಲ್ಲ ತುಂಬಲ್ವಾ ಅದನ್ನ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಯಾಕೆ ಅಂತ ಒಂದ್ ರೀಸನ್ ಏನಂದ್ರೆ ಪ್ರತಿಯೊಬ್ರು ಜೀವನ ಶೈಲಿನೂ ಡಿಫ್ರೆಂಟ್ ಇರುತ್ತೆ. ಈಗ ಕೆಲವೊಬ್ರು ಇವಾಗ 1 ಲಕ್ಷ ದುಡಿತಾ ಇದ್ರು ಸಾಕಾಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ಬೋದು. ಕೆಲವೊಬ್ರು 20,000 ದುಡಿತಾ ಇದ್ರು ಸಾಕು ಗುರು ನನ್ ಆರಾಮಾಗಿದ್ದೀನಿ ಅನ್ನೋ ಮಾತು ಕೇಳಿ ಬರ್ತಾ ಇರೋದು ನಮ್ಗೆ. ಬಟ್ ಇದು ಮೇನ್ಲಿ ನಮ್ಗೆ ಅವ್ರ ಜೀವನ ಶೈಲಿ ಮೇಲೆ ಈ ಆನ್ಸರ್ ನಾವು ಪಡ್ಕೊಳಕ್ಕಾಗತ್ತೆ. ಬಟ್ ಏನಂದ್ರೆ ಇವಾಗ ಇದನ್ನ ನಂಬ್ಕೊಂಡು ಇವಾಗ ನಾನು 2018ರಲ್ಲಿ ನಾನು ಕಾರ್ಪೊರೇಟ್ ನ ಬಿಟ್ಟೆ, ಕಂಪ್ಲೀಟ್ ಸಿನಿಮಾಗೆ ಬರ್ಬೇಕು ಅಂತ. ಇಲ್ಲಿ ತನಕ ದೇವ್ರು ನನಗೇನು ಮೋಸ ಮಾಡಿಲ್ಲ, ಸಾಹಿತ್ಯನ ಮೋಸ ಮಾಡಿಲ್ಲ. ಇನ್ ಮುಂದೇನು ಹಂಗೆ ಇರ್ಬೇಕು ಅಂತ ನನ್ನ ಒಂದು ಪ್ರಾರ್ಥನೆ. ಸರ್ ಹಂಗೆ ಆಗ್ಲಿ ಅಂತ. ಮತ್ತೆ ಇನ್ನೊಂದು ಸರ್, ನೀವು ಸ್ಟಾರ್ಟಿಂಗ್ ಬರಿಬೇಕಾದಾಗ ಫಸ್ಟ್ ಅಂದ್ರೆ ನೀವು ಬಂದು ನೀವೆಲ್ಲ ಸಾಹಿತ್ಯ ಬರೀತಿದ್ರಿ ಅಂದ್ರೆ ಸಿನಿಮಾದಾಗ ಫಸ್ಟ್ ಸಾಂಗ್ ಅಂತ ಬರ್ದಿದ್ದೆ ಯಾವ್ದು? ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ ಅಂದ್ರೆ ಆಪರೇಷನ್ ಅಲ್ಲಿ ನಮ್ಮ ರಿಷಿ ಸಂಜೆ ಆಮೇಲೆ ಸಿಂಪಲ್ ಸುನಿ ಸರ್ ತಿಳಿ ಸಂಜೆ ಅಂತಕ್ಕಂಥ ಒಂದು ಹಾಡು, ಅದು ಅಫಿಷಿಯಲ್ ಫಸ್ಟ್ ರಿಲೀಸ್ ಅಂತ ಆಗಿದೆ. ಬಟ್ ಅದಕ್ಕೆ ಮುಂಚೆ ಬರ್ದು ಅದು ರಿಲೀಸ್ ಆಗದೆ ಇರೋದೆಲ್ಲ ಉಂಟು. ಅಂದ್ರೆ ರಿಲೀಸ್ ಸಿನಿಮಾ ರಿಲೀಸ್ ಸಾಂಗ್ ರಿಲೀಸ್ ಅಂತ ಆಗಿದೆ. ಅದು ಒಂಥರ ಡಿಫ್ರೆಂಟ್ ಇದೆ ಅಲ್ಲ ಸರ್, ಅಲ್ಲ ಸೀರಿಯಲ್ ಆಯ್ತು ಅವ್ರು ಬರೋದಾಯ್ತು. ಹೌದು, ಅದು ಒಂಥರ ಒಳ್ಳೆ ಜರ್ನಿನೇ. ಯಾಕಂದ್ರೆ ಸುನಿ ಸರ್ ಅವರು ಟಾಪ್ ಡೈರೆಕ್ಟರ್. ಅವಾಗೆಲ್ಲ ಸಾಂಗ್ ಎಲ್ಲ ಮುಗಿದಿದ್ದು ಅಂತಲ್ಲ ಸರ್? ಅದನ್ನ ಹೌದು, ಮುಗ್ದೋಗಿತ್ತು. ನಾನ್ ಸರ್ನ ಕೇಳೋ ಅಷ್ಟರಲ್ಲಿ ಶೂಟಿಂಗು ಅರ್ಧ ಏನೋ ಮುಗಿಸಿದ್ರು, 2 ಸಾಂಗು ಆಗ್ಬಿಟ್ಟಿದೆ ಅಂತಾನು ಹೇಳಿದ್ರು. ಬಟ್ ನಾನು ಅದು ಹೆಂಗಾಯ್ತು ಅಂದ್ರೆ ನೆಕ್ಸ್ಟ್ ಸಿನಿಮಾಗ್ ನೋಡೋಣ ಮಗ, ಬಟ್ ಚೆನ್ನಾಗಿ ಬರೀತೀಯ ನೀನು, ನೆಕ್ಸ್ಟ್ ಸಿನಿಮಾಗ್ ನಾನು ಖಂಡಿತವಾಗ್ಲೂ ನಿನ್ನ ಹತ್ರ ಬರೆಸ್ತೀನಿ ನಾನು ಅಂದಿದ್ರು. ಬಟ್ ನಾನೇನೋ ಹಿಂಗೆ ಆಗೋಯ್ತಲ್ಲ ಅಂತ ಹೇಳಿ ಮತ್ತೊಂದೇನೋ ಬರೆಯಕ್ ಕಳ್ಸಕ್ ಶುರು ಮಾಡಿದೆ. ಅವ್ರು ಯಾಕೋ ಬಿಡೋತಾರ ಇಲ್ಲ ಅಂತ ಹೇಳಿ, ಸರಿ ಮಗ ನೀನೇ ಬರೀ ಸಾಂಗು, ನಾನು ಬರ್ದಿದ್ದೆ ಬೇಡ ನಂದು, ನೀನೇ ಬರೀ. ಸರಿ ಸರ್ ಆಯ್ತು ಅಂತ ಹೇಳಿ ಅವಾಗ ಬರೆಯಕ್ ಶುರು ಮಾಡಿದ ಸಾಂಗ್ನ. ಈ ಸರ್ ಟ್ಯೂನಿಗೆ ಲಿರಿಕ್ಸ್ ಬರೆಯೋದು ಮತ್ತೆ ಲಿರಿಕ್ಸ್ಗೆ ಟ್ಯೂನ್ ಮಾಡೋದು ಯಾವ್ದು ಕಷ್ಟ ಆಗ್ತದಂತ? ನಾನು 2 ಮಾಡಿದ್ದೀನಿ. ಬಟ್ 99% ಆಗೋದು ಟ್ಯೂನ್ಗೆ ಫಸ್ಟ್ ಆಗಿ ಆಮೇಲೆ ನಾವು ಬರೆಯೋದು. 99% ಹಿಂಗೆ ಆಗೋದು. ಎಲ್ಲೋ ಇನ್ನೊಂದು 2-3% ಇಲ್ಲ 1% ಉಲ್ಟಾ ಆಗುತ್ತೆ. ಅದು ಡಿಪೆಂಡ್ಸ್ ಯಾವಾಗ. ಬಟ್ ನನಗೆ 2 ಏನಂತಾರೆ ಕಷ್ಟ ನಷ್ಟ ಅನ್ನೋದಕ್ಕಿಂತ 2ಕ್ಕೂ ರೆಡಿ ಇದೀನಿ ನಾನು. 2 ಮಾಡೋಣ ಅಂದ್ರೆ ಜಾಸ್ತಿ ಈಸಿ ಆಕೈತೆ ಅನ್ನೋದು. ಈಗ ಆದ್ರೆ ಇವಾಗ ನನ್ನ ಇದರಿಂದ ಯೋಚನೆ ಮಾಡಿದ್ರೆ ನಾನು ಫಸ್ಟ್ ಲಿರಿಕ್ಸ್ ಬರೋದ್ ಬಿಟ್ರೆ ನನಗೆ ಈಸಿ ಆಗುತ್ತೆ. ಉಲ್ಟಾ ಯೋಚನೆ ಮಾಡೋದಾದ್ರೆ ಅವ್ರು ಟ್ಯೂನ್ ಮಾಡಿದಾಗ ಅವ್ರಿಗೆ ಯಾವ್ದೊಂದು ವಿಷನ್ ಇರುತ್ತೆ. ನನ್ನ ಮ್ಯೂಸಿಕ್ನ ನಾನು ಹೀಗೆ ವಿಷನ್ ಮಾಡಿದೀನಿ ಅನ್ನೋದಿರುತ್ತೆ. ಅದು ಈಸಿ ಪ್ರಶ್ನೆ ಅನ್ನಕ್ಕಿನ್ನ ಡೈರೆಕ್ಟರ್ದು ಏನಿದೆ ಡಿಮ್ಯಾಂಡ್ ಅನ್ನೋದನ್ನ ಮೇಲೆ ಪಾಲಿಸ್ಬೇಕಾಗುತ್ತೆ. ಇವಾಗ ಅವ್ರೇನಾರು ನಮಗ್ ಬಂದು ಸರ್ ಇಲ್ಲ ಫಸ್ಟ್ ನೀವು ಬರ್ದ್ಬಿಡಿ ನಾನು ಅದಕ್ಕೆ ಮಾಡ್ಕೊಂತೀನಿ ಅಂದ್ರೆ ಆಗ ನಾವು ವೆಲ್ ಅಂಡ್ ಗುಡ್ ಮಾಡ್ಬೋದು. ಇಲ್ಲ ಸರ್ ನನ್ಗೆ ಟ್ಯೂನ್ ಒಂದು ಐಡಿಯಾ ಇದೆ ಸರ್, ಅದು ಮಾಡ್ಬಿಟ್ಟಿದ್ದಾರೆ, ನೀವು ಅದಕ್ಕೆ ಬರೀಬೇಕು, ಓಕೆ ಮಾಡೋಣ. ನನಗೆ ಯಾವತ್ತಿದ್ರು ಆ ಡೈರೆಕ್ಟರ್ ವಿಷನ್ನ ನಾನು ಕಾಪಾಡ್ಕೋಬೇಕು ಅಂತ ನನಗೆ. ನೀವು ಸರ್ ಮರಳಿ ಮನಸ್ಸಾಗಿದೆ ಸಾಂಗ್ ಬರೀರಿ ಸರ್, ಅದು 100 ಮಿಲಿಯನ್ ಕ್ಲಬ್ ಸೇರಿ ಸರ್. ಹೌದು, ಒಂದು 100 ಮಿಲಿಯನ್ ಕ್ಲಬ್ ಸೇರೋದು ಅಂದ್ರೆ ಈಸಿ ಅಲ್ಲ ಸರ್. ಹೌದು ಸರ್, ಅಂದ್ರೆ 100 ಮಿಲಿಯನ್ ಕ್ಲಬ್ ಸೇರಿದಾಗ ಯಾವ ತರ ನಿಮಗೆ ಫೀಲ್ ಆಗಿತ್ತು ಸರ್ ಅಂತ? ನಾ ಫಸ್ಟ್ 100 ಮಿಲಿಯನ್ ಅಂದ್ರೆ ಆನಂದ್ ಆಡಿಯೋಯಿಂದ ಒಂದು ಕೊಟ್ಟಿದ್ದಾರೆ 100 ಮಿಲಿಯನ್ ಅನ್ನೋ ಒಂದು ಟ್ರೋಫಿ. ಅದನ್ನ ನೋಡಿದ್ರೇನೆ ಪ್ರತಿ ಸಲ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಯಾವತ್ತೋ ಒಂದು ದಿನ ಒಂದು ಲೈನ್ ಕೊಡ್ಲಿಪ್ಪ ಯಾರಾದ್ರೂ ನಮಗೆ ಅಂತ ನಾವು ಓಡಾಡ್ತಾ ಇದ್ವಿ. ಈಗ 100 ಮಿಲಿಯನ್ ಕೊಟ್ಟಿದ್ದಾರೆ. ದೇವ್ರು ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲ ಸೇರಿ ಆಗಿರೋವಂಥದ್ದು. ಅದನ್ನ ನೆನ್ಸ್ಕೊಂಡಾಗ ಆಶ್ಚರ್ಯನೂ ಆಗುತ್ತೆ. ಆಮೇಲೆ ಈ ಮಿರಾಕಲ್ ಅಂದ್ರೆ ಇದೇನಾ ಅಂತಾನು ನನಗೆ ಅನ್ಸುತ್ತೆ. ಯಾಕಂದ್ರೆ ನಮ್ ಕೈಯಲ್ಲಿ ಇರಲ್ಲ 100 ಮಿಲಿಯನ್ ಎಲ್ಲ, ಜನ ಮಾಡ್ಬೇಕೆ ಹೊರತು ನಾವು ಬರಿಬೇಕಾರೆ ಇದು 100 ಮಿಲಿಯನ್ ಅಂತ ಹೇಳಕ್ಕಾಗಲ್ಲ. ಬಟ್ ಅದಾಯ್ತು ಅಷ್ಟೇ. ಅದಕ್ಕೆ ನಾವು ಯಾವತ್ತು ಋಣಿಯಾಗಿರ್ಬೇಕು. ಈಗ ಸರ್ ನೀವು ಯಾರೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟೀ ಕುಡ್ಕೋತ ಕುಂತಿರ್ತಿರೋದು ನಿಂತಿರ್ತೀರಿ, ಅವ್ರು ಯಾರೋ ಹೇಳ್ತಿರ್ತಾರೆ ಮಗ ಈ ಸಾಂಗ್ ಬಾರಿ ಐತಿ ನೋಡಿ, ಚೆನ್ನಾಗೈತಿ, ಹೆವಿ ಐತಿ, ಭಾಳ ಇಷ್ಟ ಆಯ್ತಂತಾರೆ. ಅದು ನೀವು ಬರ್ದಿರ್ತೀರಿ, ಆದ್ರೂ ಅಂದ್ರೆ ಲಿರಿಸಿಸ್ಟ್ ನೋಡ್ತಿರಂಗಿಲ್ಲ. ಹೆಂಗ ಏನ್ ಹೇಳ್ಬೇಕಂತ ನಾನು ಅದನ್ನ ಎಂಜಾಯ್ ಮಾಡ್ತೀನಿ. ನಾನು ಹೇಳಕ್ ಹೋಗಲ್ಲ, ನಾನೇ ಬರ್ದಿರೋದು. ಹೌದಾ ಹೆಂಗೆ ನಿಮ್ಗೆ ಯಾವ ಲೈನ್ ತುಂಬಾ ಸಲ ಆಗಿದೆ, ತುಂಬಾ ಸಲ ಆಗಿದೆ. ಎಷ್ಟೊಂದ್ ಸಲ ಯಾವಾಗಾರು ನಾನು ನನ್ನ ಹೆಂಡತಿ ಆಫೀಸಿಂದ ಮನೆಗೆ ಹೋಗ್ತಾ ಇರ್ತೀವಿ,
ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತಿರ್ಬೇಕಾದ್ರೆ ಪಕ್ಕದಲ್ಲೇ ಒಂದು ಕಾರು, ಅದ್ರಲ್ಲಿ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಜೋರಾಗಿ ಹಾಕೊಂಡು ಕುಣಿತಾ ಇದಾರೆ. ಅಲ್ಲಿ ಒಳಗಡೆ ಡಿಸ್ಕಸ್ ಆಗಿ ಏನ್ ಸಾಂಗ್ ಮಗ ಇದು ಅಂತ ಡಿಸ್ಕಷನ್ ಆಗ್ತಾ ಇರತ್ತೆ. ಬಟ್ ನಾನ್ ನೋಡ್ಕೊಂಡು ಖುಷಿ ಪಡ್ತೀನಿ ಹೊರತು ಏನು ಇದನ್ನ ಡಿಸ್ಟರ್ಬ್ ಮಾಡ. ಆತರ ಮನೆ ಹತ್ರನು ತುಂಬಾ ಸಲ ಆಗಿದೆ. ಹೋಗ್ಬಿಟ್ಟು ನಾನೇ ಅಂತೆಲ್ಲ ಇದ್ ಮಾಡಕೋಲ್ಲ, ಬಟ್ ಎಂಜಾಯ್ ಮಾಡ್ತಾ ಇರ್ತೀನಿ ದೂರದಲ್ಲಿ ನಿಂತ್ಕೊಂಡು. ಅದನ್ನ ಎಷ್ಟೋ ಆರ್ಕೆಸ್ಟ್ರಲ್ಲೂ ಹಂಗೆ ಮಾಡಿದೀನಿ. ಹೋಗಿ ಸುಮ್ನೆ ನಿಂತ್ಕೊಂಡು ಕೇಳ್ತಾ ಇರ್ತೀನಿ ಆರ್ಕೆಸ್ಟ್ರಾ. ಖುಷಿ ಆಗತ್ತೆ, ಸಖತ್ ಖುಷಿ ಆಗುತ್ತೆ. ಕೇಳ್ಕೊಂಡು ಮನೆಗೆ ಬಂದ್ಬಿಡ್ತೀನಿ. ಈ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿದ್ದ ಸಾಂಗ್ ಹಿಟ್ ಆಗ್ತೈತಿ. ಈಗ ನೀವು ಹೇಳಿದ್ರೆ ಮರಳಿ ಮನಸ್ಸಾಗಿದೆ ಒಂದಾಯ್ತು, ಮಾಯಾವಿ ಹಂಗೆ ಅಲ್ಲವ, ಎಲ್ಲ ಸಾಂಗ್ಗಳು ಹಿಟ್ ಆಗ್ತಾವ. ಭೀಮ ಎಲ್ಲ ಹಿಟ್ ಆಗ್ತಾವ್ರಿ. ಸಿಂಗರ್ ಹೆಸರು ಬರ್ತೈತಿ, ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಬರ್ತೈತಿ, ಸಿನಿಮಾ ಎಲ್ಲ ಬರತ್ರಿ. ಆದ್ರೆ ಲಿರಿಸಿಸ್ಟ್ ಹೆಸರು ಜಾಸ್ತಿ ಕಾಣಂಗಿಲ್ಲ, ಕೇಳಂಗೂ ಇಲ್ರಿ. ಅದನ್ನ ಅಂದ್ರೆ ಅದನ್ನ ನೋಡಕ್ ಹೋಗಂಗಿಲ್ರಿ. ಯಾರದ್ರಾಗ ಪ್ಯಾಷನ್ ಇರ್ತಾರಲ್ರಿ, ಯಾರು ಬರ್ದಿದ್ ನೋಡ್ತಿರ್ತಾರೆ. ಅಂದ್ರೆ ಒಂಥರ ಬೇಜಾರಾಗಲ್ಲ ಅನ್ಸರ್. ಅಂದ್ರೆ ನಾವ್ ಇಷ್ಟೆಲ್ಲ ಬರೆದಿರ್ತೀವಿ, ಆದ್ರೂ ಎಲ್ಲ ನಮ್ಮ ಹೆಸರು ಎಲ್ಲಿ ಬರಂಗಿಲ್ಲ ಅನ್ನೋದು. ಅದು ಅಂದ್ರೆ ಈಗೀಗ ಆಗ್ತಾ ಇದೆ. ಈಗೀಗ ತುಂಬಾ ಜನ ಯಾರು ಬರ್ದಿರೋದು ಅನ್ನೋ ಒಂದು ಕ್ವಶನ್ ಕೇಳ್ತಾ ಇದಾರೆ ಈಗ. ಸಿನಿಮಾದಾಗಲ್ರಿ, ಸಿನಿಮಾ ಆಚೆನೂ ಅಷ್ಟೇ. ಈಗೀಗ ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಹೊರತುಪಡಿಸಿ ಇರ್ಬೋದು, ನನ್ನ ವೈಫ್ ಫ್ರೆಂಡ್ ಸರ್ಕಲ್ಗಳೆಲ್ಲ ಇರ್ಬೋದು, ಅಲ್ಲಿ ತುಂಬಾ ಡಿಸ್ಕಷನ್ ಆಗುತ್ತೆ ಯಾರು ಬರ್ದಿರೋದು ಇದು ಅಂತೆಲ್ಲ. ಅದು ಸ್ಲೋ ಆಗಿ ನಾವೇ ಅದನ್ನ ಇದ್ ಮಾಡ್ಬೇಕು. ಅದನ್ನ ನೋಡಿ ಬೇಜಾರ್ ಪಡ್ಕೊಳ್ಳೋಕಿನ್ನ ನಾವು ಇನ್ನೊಂದು ಸಾಂಗು ಆತರ ಮಾತಾಡ್ಕೊಳ್ಳೋ ತರ ಕೊಟ್ರೆ ಮಾತಾಡ್ತಾರೆ ನಮ್ಮ ಬಗ್ಗೆ. ಇವಾಗ ಇನ್ನೊಂದ್ ಏನಂದ್ರೆ, ನನಗೆ ನನ್ನ ನಂಬಿಕೆ ಏನು ಅಂತಂದ್ರೆ, ನನ್ನ ನೋಡಿ ಸಾಂಗ್ ನ ಕಂಡುಹಿಡಿಬಾರ್ದು, ಸಾಂಗ್ ನ ನೋಡಿ ನನ್ನ ಕಂಡುಹಿಡಿಬೇಕು ಅಂತ ನನಗೆ ಒಂದು ಆಸೆ ಯಾವಾಗ್ಲೂ. ಯಾಕಂದ್ರೆ ನನಗಿನ್ನ ಪವರ್ಫುಲ್ ಸಾಂಗ್. ನಾನು ಹೋಗಕ್ಕಾಗ್ದಿರೋ ಜಾಗಕ್ಕೆಲ್ಲ ಸಾಂಗ್ ಹೋಗುತ್ತೆ. ಅದಕ್ಕೆ ಯಾವುದೇ ಒಂದು ಬೌಂಡ್ರಿ ಇಲ್ಲ. ಸೊ ಇವಾಗ ಜರ್ಮನಿ US ಅಲ್ಲೆಲ್ಲ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಹಾಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಮಾಯಾವಿ ಅಲ್ಲೆಲ್ಲ ಶೋನಲ್ಲಿ ಹಾಡಿದ್ದಾರೆ. ನಾನ್ ಹೋಗಕ್ ಆಗ್ಲಿಲ್ಲ ಅಲ್ರಿ, ಬಟ್ ನನ್ನ ಸಾಂಗ್ ಹೋಗ್ತಾ ಇದೆ. ಅಲ್ಲಿ ಯಾರೋ ಒಬ್ರು ಕೇಳ್ತಾರೆ ಮಾಯಾವಿ ಸಾಂಗ್. ಸೊ ನನಗೇನಂದ್ರೆ, ಯಾವತ್ತು ಸಾಂಗ್ ಅಷ್ಟು ಪವರ್ಫುಲ್ ಆಗಿ ಮಾಡೋಣ, ಅವಾಗ ನಮ್ಮ ತನಕ ಬರುತ್ತೆ ಅದು ಅಂತ ನನಗೆ ಒಂದು ತುಂಬಾ ಸ್ಟ್ರಾಂಗ್ ನಂಬಿಕೆ ಅದು. ಆಮೇಲೆ ಚಿಕ್ಕ ವಯಸ್ಸಲ್ಲಿ ನನ್ನ ಗುರುಗಳು ಹೇಳ್ಕೊಟ್ಟಿರೋ ಒಂದು ನೀತಿ ಪಾಠ ನನಗೆ ಯಾವತ್ತು. ಇವಾಗ ನಾವು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಅದನ್ನ ಮೀರಿಸಿ ಯಾವ್ದಿಲ್ಲ, ಅದೇ ತರ ಸಾಂಗ್ ನ ಮೀರಿಸಿ ಯಾವ್ದಿಲ್ಲ. ಕೆಲಸ ಇಂಪಾರ್ಟೆಂಟ್, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಅಂತ. ನನಗೆ ಕೆಲಸ ಇಂಪಾರ್ಟೆಂಟ್. ಕೆಲಸದಿಂದ ನಾವೇ ಹೊರತು ನಮ್ಮಿಂದ ಕೆಲಸ. ನಾಗೇಂದ್ರ ಪ್ರಸಾದ್ ಸರ್ ಹೇಳಿದ್ರು, ಹಿಂದಿನ ಕಾಲಾಗೆಲ್ಲ ಗೀತ ರಚನೆಕಾರೆಲ್ಲ ಹಾಕ್ತಿದ್ರು, ಆದ್ರೆ ಈಗಿನ ಕಾಲ ಹಾಕೋಲಾಗ್ಯಾರ. ಅದೊಂದು ಬೇಸರ ಐತ್ ನಮಗಂತೇಳಿ. ಹೌದು, ಅದು ನಾನು ಕೇಳಿದೆ. ಸರ್ ಹೇಳಿದ್ದಾರೆ ಸ್ಟೇಜ್ ಮೇಲೆ. ನಿಜಾನೇ, ಅಂದ್ರೆ ಅದನ್ನ ನಾವೇನು ಇದ್ ಮಾಡಕ್ಕಾಗಲ್ಲ. ಬಟ್ ಆದ್ರೆ ಏನಂತಾರೆ, ಹಾಕೋರು ಇದಾರೆ, ಇಲ್ಲ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ತಪ್ಪ ಆಗ್ಬೋದೇನೋ, ಬಟ್ ಅವಾಗ ಏನು ಮಾಡಕ್ಕಾಗಲ್ಲ. ನಾವು ಅವ್ರನ್ನು ನಿಂದನೆ ಮಾಡಕ್ಕಾಗಲ್ಲ. ಬಟ್ ಒಂದು ಬೇಜಾರು ಆ ಬರಹಗಾರನ್ಗೆ ಇರುತ್ತೆ. ಅದನ್ನ ವ್ಯಕ್ತ ಪಡಿಸ್ಕೊಳ್ಳೋದ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆಯಲ್ಲ, ಅದು ಎಷ್ಟು ಮಟ್ಟಕ್ಕೆ ಸರಿ ತಪ್ಪು ಅನ್ನೋದು ನನಗೂ ಗೊತ್ತಾಗ್ತಲ್ಲ. ಯಾಕಂದ್ರೆ ಇವಾಗ ಸರ್ ಆದ್ರೆ ಸರ್ ಇವತ್ತಿನ ದಿನಕ್ಕೆ ಈ ಕಾಲಕ್ಕೂ ಅವ್ರು ಪ್ರಸ್ತುತವಾಗಿ ಉಳಿದಾರ ಸರ್. ಅದೊಂದು ಲೆಜೆಂಡ್ ಸರ್, ಅದರಲ್ಲೇ ಬದುಕಿದ್ದಾರೆ. ಸೊ ಮೋಸ್ಟ್ಲಿ ನಮ್ ಪರವಾಗಿ ಅವರೆಲ್ಲ ಮಾತಾಡಿದ್ರೇನೋ ಅಂತ. ಅದ್ರ ಜೊತೆ ಸರ್, ನೀವು ಸಾಂಗ್ ಬರ್ದಿರ್ತೀರಿ, ನಿಮ್ಗೆಲ್ಲ ಸಾಂಗ್ ಬರ್ಸ್ಕೊಂಡಿರ್ತಾರ, ನಿಮ್ ಹೆಸರು ಹಾಕಿರಂಗಿಲ್ಲ, ಇನ್ನೊಬ್ರ ಹೆಸರು ಹಾಕಿರ, ಆತರ ಏನಾರ ಅನುಭವಗಳಾಗ್ಯಾವ? ಅದು ಸ್ಟಾರ್ಟಿಂಗ್ ದಿನಗಳಲ್ಲಿ ಆಗಿದೆ. ಅದಾದ್ಮೇಲೆ ನನಗೆ ಆಗಿಲ್ಲ. ಅಂದ್ರೆ ಆ ನೋವು ಹೇಳ್ಕೊಂಡ್ರಿ ಆದ್ರೆ ನಮ್ ಸ್ನೇಹಿತರಿಗೆ ಆ ತರದಲ್ಲಿ ಹೇಳ್ಕೊಂಡಿರ್ತೀವಿ. ತೀರಾ ಮೈನ್ ಸ್ಟ್ರೀಮ್ ಅಲ್ಲಿ ಎಲ್ಲೂ ಅದನ್ನ ಹೇಳ್ಕೋಬಾರ್ದು. ಯಾಕಂದ್ರೆ ಅವಾಗ ಏನಾಗುತ್ತೆ, ನಮ್ಮ ಒಂದು ಇಂಡಸ್ಟ್ರಿನ ನಾವೇ ಬಿಟ್ಟಂಗ ಆಗ್ಬಿಡುತ್ತೆ. ಸೊ ಅದನ್ನ ಮಾಡಬಾರ್ದು ಅಂತ ನನಗೆ ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ನಿಮ್ ಚೈಲ್ಡ್ಹುಡ್ ಫೇವರೇಟ್ ಒಂದು ಇದು ಬರುತ್ತೆ ಸರ್, ಕ್ರಿಕೆಟ್. ನೀವು ಲಿರಿಕ್ಸ್ ಜೊತೆಗೆ ಒಬ್ರು ಕ್ರಿಕೆಟರ್ ಸರ್. ಈಗ KCC ಎಲ್ಲ ಆಡ್ತಿರ್ತೀರಿ ಸರ್, ಅಲ್ಲಿ ಗೇಲ್ ಬರ್ತಾರ, ಹರ್ಷಲ್ ಗಿಬ್ಸ್ ಬರ್ತಾರ, ರೈನಾ, ಉತ್ತಪ್ಪ, ನಮ್ ವಿಜಯ್ ಬರೋಜ್ ಸರ್, ಅವ್ರ ಜೋಡಿ ಎಲ್ಲ ನೀವು ಆಟ ಆಡೋದಕ್ಕೈತಿ, ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೊದಿರತ್ತ ಸರ್. ಆ ಫೀಲ್ ಹೆಂಗಿರತ್ತಂತೀರಿ ಸರ್ ನೀವು? ಅಂದ್ರೆ ಅದೇನಂತಾರೆ, ಅದನ್ನ ನಾವು ಕನ್ಸು ಕಾಣಕ್ ಆಗಲ್ಲ. ಯಾಕಂದ್ರೆ ಗೇಲ್ ಜೊತೆ ಆಡ್ತೀನಿ ಅನ್ನೋ ಊಹೆ ಬರಲ್ಲ ನಮ್ಗೆ. ಯಾಕಂದ್ರೆ ಗೇಲಲ್ಲಿ ನಾವೆಲ್ಲಿ, ಎಲ್ಲೋ ಹುಟ್ಟಿರೋ ಗೇಲ್ ಅವರೆಲ್ಲಿ. ಸೊ ಅದಕ್ಕೆ ಒಂದು KCC ಅನ್ನೋದು ತುಂಬಾ ಅದೊಂಥರ ನಾವು ಅಂದ್ರೆ ನಾವು ಅದು ಎಕ್ಸ್ಪ್ಲೈನ್ ಮಾಡಕ್ಕೂ ಆಗಲ್ಲ. ಸೊ ನಾವು ಸುದೀಪ್ ಸರ್ಗೆ ಅದನ್ನ ಯಾವತ್ತಿದ್ರು ಹೇಳಲೇಬೇಕು ನಾವು ಥ್ಯಾಂಕ್ಸ್ನ. ಯಾಕಂದ್ರೆ ಅವ್ರ ಜೊತೆ ಆಡೋ ಅನುಭವ, ಅವ್ರು ನಮ್ಮ ಜೊತೆ ಸೇರೋ ಇದು, ಅದಕ್ಕೆ ನಾವೇನು ಬೆಲೆ ಕಟ್ಟಕ್ಕೆ ಆಗಲ್ಲ ನಾವು. ಅದು ಚಿನ್ನಸ್ವಾಮಿಲಿ ಅಷ್ಟು ಮುಂದೆ ಅಂದ್ರೆ ನಾವೇ ಒಂದು ಯಾವುದೋ ಒಂದು ಲೆವೆಲ್ ಆಫ್ ಕ್ರಿಕೆಟ್ ಆಡ್ತಾ ಇದೀವ ಅನ್ನೋ, ಅದು ಒಬ್ಬ ಕ್ರಿಕೆಟ್ ಪ್ರೇಮಿ ಆಗಿದ್ಯಲ್ಲ, ಅದನ್ನ ನಾನು ಎಲ್ಲೂ ಅದೇನಂತಾರೆ ಅದನ್ನ ಬರೆಯಕ್ಕೂ ಆಗಲ್ಲ. ನೀವು ಕ್ರಿಕೆಟರ್ ಆಗಿದ್ರು ನನಗೆ ಎಷ್ಟೋ ಸಲ ಬಂದಿದೆ. ಬಹುಶಃ ನಾನು ಕ್ರಿಕೆಟರ್ ಆಗಿದ್ರು ಇವ್ರ ಜೊತೆ ಆಡ್ತಿದ್ನ ಇಲ್ವಾ ನಂಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ಬರಹಗಾರನಾಗಿ ನಾನು ಆಡದ್ನಲ್ಲ, ಅದಕ್ಕೆ ನಾನು ಯಾವತ್ತಿದ್ರು ಅದನ್ನ ಮರಿಬಾರ್ದು ಅಂತ. ಯಾರ ಜೋಡಿ ಜಾಸ್ತಿ ಮಾತಾಡಿ ಸರ್ ಅದ್ರೊಳಗೆ? ಗೇಲ್ ಸರ್ ಜೊತೆ
ಅಂದ್ರೆ ಸ್ವಲ್ಪ ಕಮ್ಮಿ ಇದೆ. ನಾನು ವಿಕೆಟ್ ಎತ್ತಿದಾಗ ಅವರೇ ಬಂದ್ಬಿಟ್ಟು ವೆರಿ ವೆಲ್ ಬೋಲ್ಡ್ ಅಂತ ಎಲ್ಲ ಹೇಳಿದ್ರು. ಲಾಸ್ಟ್ KCCಲಿ ನಮ್ಮ ಮುರಳಿ ವಿಜಯ್ ಸರ್ ಜೊತೆ ತುಂಬಾ ಡಿಸ್ಕಷನ್ ಆಯ್ತು. ಅವರು ಒಂದಷ್ಟು ಒಳ್ಳೆ ಟಿಪ್ಸ್, ಆಮೇಲೆ ಒಂದಷ್ಟು ಹತ್ರ ಕೂಡಿಸ್ಕೊಂಡು ತುಂಬಾ ಕೆಲವು ಕ್ರಿಕೆಟ್ ನ ಸೀಕ್ರೆಟ್ಸ್ ಕೆಲವೊಂದೆಲ್ಲ ನಮ್ಮ ಹತ್ರ ಹಂಚ್ಕೊಂಡ್ರು. ಅದು ನನಗೆ ಅಂದ್ರೆ ಇವತ್ತಿಗೂ ಅಂದ್ರೆ ಫಸ್ಟ್ ಆಫ್ ಆಲ್ ಮರೆಯಕ್ಕಾಗಲ್ಲ, ಅವಾಗ ನೆನ್ಸ್ಕೊಂತಾ ಇರ್ತೀನಿ. ಸರ್, ನೀವು ಲಿರಿಸಿಸ್ಟ್ ಆಗದೇ ಇದ್ರೆ ಏನಾಗಿರ್ತಿದ್ರಿ ಅಂತೇಳಿ? ಕ್ರಿಕೆಟರ್. ಕ್ರಿಕೆಟೇನೆ. ಈಗ ಸರ್, ವರ್ಕಿಂಗ್ ವಿತ್ ಚರಣ್ ರಾಜ್ ಸರ್, ಅದು ಯಾವ ತರ ಇರುತ್ತಂತ ಸರ್? ಅಂದ್ರೆ ನಾವು ನೋಡಿದ್ವಿ ಚರಣ್ ರಾಜ್ ಸರ್ ಒಂದು ಮ್ಯೂಸಿಕ್ ಒಂಥರ ಡಿಫ್ರೆಂಟ್, ಅದೊಂಥರ ನೀವು ಫೀಲ್ ಮಾಡ್ಬೋದು. ಅಂದ್ರೆ ಈಗ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಇರ್ಬೋದು, ಸಲಗ ಇರ್ಬೋದು, ಮತ್ತು ಟಗರು ಸಾಂಗ್ಗಳು ಸಲ ಅಂದ್ರೆ ಅದೊಂಥರ ಡಿಫ್ರೆಂಟ್ ಆಗಿ, ಅಂದ್ರೆ ಎಲ್ಲರಿಗೂ ಇಷ್ಟ ಆಗೋ ಸಾಂಗ್ ಕೊಡ್ತಾರ್ರಿ. ಹೆಂಗ್ ಕೇಳಿದ್ರು ಚೆನ್ನಾಗಿರುತ್ತೆ. ನೀವು ಅವ್ರ ಜೋಡಿ ಕೆಲಸ, ನೀವು ಅವ್ರಿಗೊಂಥರ ಚರಣ್ ರಾಜ್ ಸರ್ ಅಂದ್ರೆ ಅಲ್ಲಿ ನಗರ ಶರ್ಮಾ ಸರ್ ಒಂದು ಸಾಂಗ್ ಇರತ್ತಂತೇಳಿ. ಹೌದು, ನಾನು ಅವ್ರನ್ನ ಯಾವತ್ತಿದ್ರು ನಾನು ಸರ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ನಾನು ಫಸ್ಟ್ ಟೈಮು ಸರ್ನ ಮೀಟ್ ಆದಾಗ ಅವ್ರು ಆಗಷ್ಟೇ ಟಗರು ಮುಗಿಸ್ಕೊಂಡು ಬಂದಿದ್ರು. ಆಗ ಅವನೇ ಶ್ರೀಮನ್ನಾರಾಯಣ ಟೈಮಲ್ಲಿ ನಾನು ಸರ್ನ ಮೀಟ್ ಆಗಿದ್ದು. ಟಗರು ಆಲ್ರೆಡಿ ಫುಲ್ ಹೌದು ಫ್ಲಾಸ್ಟ್ ಆಗ್ಬಿಟ್ಟಿತ್ತು. ಸಾಂಗ್ಗಳು ಹಿಟ್ಟು, ಸಿನಿಮಾ ಎಲ್ಲ ಟೋಟಲ್ ಆ ಟಗರು ಅನ್ನೋ ಎಷ್ಟೋ ಮಂದಿ ಬದುಕು ಕಟ್ಬಿಟ್ಟು ನಾವು ಟಗರು ಅಂತ ಹೇಳಿದ್ರು ಟಗರುನ ಅನ್ನೋ ಒಂದು ಇದಕ್ಕಿತ್ತು. ಆಗ ಆ ಒಂದು ಟ್ರೂಪ್ ಅಲ್ಲಿ ಎಂಟರ್ ಆಗಿರುವಂತ ಹೊಸ ಹುಡುಗ ನಾನು. ಸೊ ಒಬ್ಬ ಹೊಸ ಹುಡುಗನ ಮೇಲೆ ಟಗರು ಆದ್ಮೇಲೆ ನಂಬಬೇಕು ಅನ್ನೋದಿದೆಯಲ್ಲ, ನಾನು ಅವ್ರಿಗೆ ಯಾವತ್ತು ನಾನು ಕೇಳ್ತಾ ಇರ್ತೀನಿ, ನೋಡ್ರ ಸರ್ ಹೆಂಗ್ ಸರ್ ನೀವು ನನ್ನ ಅವತ್ತಿನ ದಿನಕ್ಕೆ ಇದು ಒಪ್ಕೊಂಡ್ರಿ ಅಂತ. ನನ್ಗೆ ಇವತ್ತಿಗೂ ಅದೊಂದು ಶಾಕ್ ಇದೆ. ಅದನ್ನ ಹೊರತುಪಡಿಸಿ ಅವರು ಅಂದ್ರೆ ಅವ್ರ ನಂಬಿಕೆ ಇದೆಯಲ್ಲ. ಯಾಕಂದ್ರೆ ಸಲಗ ಟೈಟಲ್ ಟ್ರ್ಯಾಕ್ಗೂ ನಾಗಾರ್ಜುನ್ ಬನ್ನಿ ಬರೆಯೋಣ, ಮಳೆಗೂ ಬನ್ನಿ ನಾಗಾರ್ಜುನ್ ಬರೆಯೋಣ, ಕಡಲೂ ಆ ನಾಗಾರ್ಜುನ್ ಬನ್ನಿ ಬರೆಯೋಣ, ಈ ನಂಬಿಕೆ ಇದೆಯಲ್ಲ ಅದೇ ನಮಗೆ ಒಂದು ಹುರುಪ್ ಕೊಡುತ್ತೆ. ಇವ್ರು ನನ್ನ ಇಷ್ಟು ನಂಬೇಕಾದ್ರೆ ನಾನ್ ಯಾಕೆ ಒಂದು ಹಿಂದೇಟ್ ಹಾಕ್ಬೇಕು, ಅದು ನನಗೆ ಅವರಲ್ಲಿ ತುಂಬಾ ಇಷ್ಟ. ಅದೇ ನನ್ನನ್ನ ರೆಡಿ ಮಾಡಿದ್ದು ಎಲ್ಲಾ ಜಾನರ್ಗಾಗ್ಲಿ. ಅವ್ರೇ ಅಷ್ಟು ನಂಬಕತ್ತಾರ ಅಂದ್ರೆ ಅದು ನನಗೆ ತುಂಬಾ. ಆಮೇಲೆ ನನಗೆ ಬರಿಬೇಕಾದ್ರಿಂದನೂ ನಾನು ಎಲ್ಲಾ ಜಾನರ್ ಬರಿಬೇಕು ಅನ್ನೋ ಆಸೆ ಇದ್ರೂ ಒಂದು ಭಯ ಇರುತ್ತೆ. ಅದು ದೊಡ್ಡ ಪ್ರಾಜೆಕ್ಟ್ ಬರಿಬೇಕು ಅಂದಾಗ ತುಂಬಾ ಭಯ ಇರುತ್ತೆ. ಇದು ಆ ಭಯ ನನ್ಗೆ ಅಲ್ಲಿ ಹೊಟ್ಟೋಯ್ತು. ಇವರೇ ನನ್ನನ್ನ ಇಷ್ಟು ಸಪೋರ್ಟ್ ಆಗಿ ನಿಂತಿರ್ಬೇಕಾರೆ ನಾವು ಆ ಭಯನ ತೋರಿಸ್ಬಾರ್ದು, ನಾನು ಇನ್ನ ಡಬಲ್ ಅದಕ್ಕೆ ಎಫರ್ಟ್ ಹಾಕ್ಬೇಕು ಅನ್ನೋ ಒಂದು ಜೋಶ್ ನನಗೆ ಅಲ್ಲಿ ಇದಾಯ್ತು. ಅದು ಬಿಟ್ರೆ ಚರಣ್ ಸರ್ ಯಾವತ್ತು, ನಾನು ಅದಕ್ಕೆ ಅವ್ರನ್ನ ಯಾವಾಗ ನಾನು ಟ್ವೀಟ್ ಮಾಡಿದ್ರು ಅವ್ರ ಮ್ಯೂಸಿಕ್ ಮಾಂತ್ರಿಕ ಅಂತ ಹಾಕ್ತಾ ಇರ್ತೀನಿ ನಾನು. ಅವ್ರು ಮಾಂತ್ರಿಕನೇ, ಅವ್ರು ಕೂತ್ರೆ ಏನೋ ಒಂದು ಅದು ಬಿಡಲ್ಲ ಅವರು. ಅಂದ್ರೆ ಯಾವ ಇದಕ್ಕೆ ಅಂದ್ರೆ ಅವರು ಮ್ಯೂಸಿಕ್ ಮಾಡ್ಬೇಕಾದ್ರೆ ಇದು ಹೇಗೆ ಸೌಂಡ್ ಆಗ್ಬೇಕು ಅನ್ನೋ ಒಂದು ವಿಷನ್ ಅಲ್ಲಿ ಕೂತಿರ್ತಾರೆ. ಸೊ ನನಗೆ ಅದೆಲ್ಲ ತುಂಬಾ ಕಲಿಯೋದಿದೆ ಅವ್ರ ಜೊತೆ ಕೂತ್ಕೊಂಡ್ರೆ. ಅಂದ್ರೆ ಒಂದು ಸಾಂಗ್ ಒಳಗೆ ಏನೇನು ನೋಡ್ತಾರೆ ಅನ್ನೋದು ನಾನು ತುಂಬಾ ಅವರಿಂದ ಕಲಿತೆ ನಾನು. ಸರ್, ನೀವು ರೀಸೆಂಟ್ ಆಗಿ ಅಂದ್ರೆ ಒಂದು 2 ವರ್ಷ ಆಗಿ ಬಂದ್ ಸರ್ ಮದುವೆ ಆಗಿ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್. ಸರಿ, ಲವ್ ಹೆಂಗೈತೆ? ಅಂದ್ರೆ ನಾವೇನ್ ತುಂಬಾ ವರ್ಷಗಳಿಂದ ಎಲ್ಲ ಏನು ಲವ್ ಮಾಡಿರ್ಲಿಲ್ಲ. ಅಂದ್ರೆ ಇಬ್ಬರಿಗೂ ಇಷ್ಟ ಇತ್ತು. ಕಮ್ಮಿ ಟೈಮಲ್ಲೇ ನಾವು ಪರಿಚಯ ಆಗಿ ಮದ್ವೆ ಆಗಿತ್ತು. ಸರ್, ಈಗ ಲಿರಿಕ್ಸ್ ರೈಟರ್ ಆಗಂತ ಬರ್ಬೇಕು ಅನ್ಕೊಂಡವ್ರಿಗೆ ನೀವು ಯಾವ ತರ ಅಡ್ವೈಸ್ ಕೊಡ್ತೀರಿ ಅಂತೇಳಿ? ಬರಿಬೇಕು. ನನಗ್ ಮೇನ್ ಅದೇ. ಅಂದ್ರೆ ನಾವು ಇಲ್ಲಿ ಬಂದ್ರೆ ನಮಗ್ ಬೇರೆ ಏನಿಲ್ಲ, ಬರೆಯೋದೇ. ಬರೆದ್ರೇನೆ ಜೀವನ, ಬರೆದ್ರೇನೆ ಸಿನಿಮಾ. ಆ ನಿಟ್ಟಲ್ಲಿ ನಾವು ದಿನದಿಂದ ದಿನಕ್ಕೆ ನಮ್ಮ ಬರವಣಿಗೆ ಇಂಪ್ರೂವ್ ಆಗ್ತಿದ್ಯಾ ಇಲ್ವಾ ಅನ್ನೋ ಒಂದು ಗ್ರಾಫ್ ನಾವು ತಗೋಬೇಕು ಅಂದ್ರೆ ನಾವು ಬರಿತಾ ಇರ್ಬೇಕು ಡೈಲಿ ಆರ್ ವಾರಕ್ಕೆ ಎಷ್ಟು ಸಲ ನಮಗೆ ಟೈಮ್ ಇರುತ್ತೋ ಏನೋ. ಅಟ್ ದ ಸೇಮ್ ಟೈಮ್ ನಾವು ಮನೆಯಲ್ಲಿ ನಮ್ಮ ಬುಕ್ಕಲ್ಲಿ ನಮ್ಮ ರೂಮಲ್ಲಿ ಕೂತ್ಕೊಂಡು ನಮ್ಮ ಇಮ್ಯಾಜಿನೇಷನ್ಗೆ ಬರೆಯೋದು ಬೇರೆ, ಸಿನಿಮಾ ಅಂತ ಬಂದ್ರೆ ಬೇರೆ. ಯಾಕಂದ್ರೆ ಸಿನಿಮಾ ನಾವು ಒಬ್ಬ ಡೈರೆಕ್ಟರ್, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್, ಇಷ್ಟು ಜನದ ವಿಷನ್ಗೆ ಕೆಲಸ ಮಾಡ್ತಿರ್ತೀವಿ ನಾವು. ಅದನ್ನ ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು ನಾವು. ಇದೆಯಲ್ಲ, ಇದು ಒಂಥರ ನಮಗೆ ನಮ್ಮ ಅಷ್ಟು ಬರವಣಿಗೆಗಳು ಇಲ್ಲಿ ನಮಗೆ ಯೂಸ್ ಆಗುತ್ತೋ ಇಲ್ವೋ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಆ ವಿಷನ್ ನಾವು ಮನೇಲಿ ಬರ್ದಿದ್ರೆ ಅಲ್ವಾ, ನಮ್ಮ ಸ್ವಂತ ಖುಷಿ ಬರ್ಕೊಳ್ಳೋದು ಕವನ ಕಥೆ ಆಗಿರ್ತವೆ. ಆದ್ರೆ ಇನ್ನೊಬ್ರು ಖುಷಿ ನಮ್ಮ ಸ್ವಂತ ಖುಷಿ ಅನ್ಕೊಂಡು ಬರೆಯೋದು ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ ನಮಗೆ ಒಂದೊಂದ್ಸಲ ನಾವು ಬರ್ದಿರೋದು ಓಕೆ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಅದನ್ನ ಮೀರಿ ಮತ್ತೆ ಬರೆಯೋದಿದೆಯಲ್ಲ, ಅದು ಯಾವತ್ತಿದ್ರು ಒಂದು ಚಾಲೆಂಜ್ ಅದು. ಬಟ್ ಅದು ಚಾಲೆಂಜ್ ಅನ್ನೋಕ್ಕಿಂತ ಸಿನಿಮಾ ಅಂದ್ರೇನೆ ಅದು. ನಾವು ಒಂದು ಅಷ್ಟು ವಿಷನ್ಗೆ ಕೆಲಸ ಮಾಡಿರ್ತೀವಿ ನಾವು. ಯಾರೋ ಒಬ್ರು ಇವಾಗ ಡೈರೆಕ್ಟರ್ಗೆ ಅವನು ಸಿನಿಮಾ ಒಂದು ಕನಸು, ಆ ಕನಸನ್ನ ಬಂದು ನಮ್ಗೆ ಹಿಂಗೆ ಹಾಕಿರ್ತಾರೆ ನಮ್ಮ ಹತ್ರ. 4 ನಿಮಿಷ ನೀನು ಕೊಟ್ಟಿದ್ದೀನಪ್ಪ ನನ್ನ ಕನಸಲ್ಲಿ, ನೀನೇನ್ ಮಾಡ್ತೀಯ ನೋಡು ಅಂತ. ಆ 4 ನಿಮಿಷ ಅಷ್ಟೇ ನಮಗೆ ಇರೋದು. ಅದು ಕನಸಿಗೆ ಒಂದು ಮೈಲಿಗಲಾಗಿರ್ಬೇಕು. ಅಂದ್ರೆ ಈ ಸಾಂಗ್ ಹಿಂಗ ಅದಾವ ಅಂದ್ರೆ ಸಿನಿಮಾ ನೋಡ್ಬೇಕಂತೇಳಿ ಹಂಗ ಅನಿಸ್ಬೇಕು. ಸೊ ಇದೆಯಲ್ಲ, ಇದು ಆಕ್ಚುಯಲ್ ಸಿನಿಮಾ. ನಾವು ಮನೇಲಿ ಹಲವಾರು ಬರ್ಕೋಬಹುದು, ಬಟ್ ಅದೇ ಸಿನಿಮಾ ಅಂತ ಅನ್ಕೊಂಡ್ರೆ ಬಹುಶಃ ತಪ್ಪಾಗುತ್ತೆ. ಇದೇ ಕ್ವಶನ್ ಮುಂದುವರೆದ್ರೆ ಸರ್,
ನೀವು ಅತಿ ಕಡಿಮೆ ಸಮಯದಾಗ ಬರೋ ಸಾಂಗ್ ಯಾವುದು, ಅತಿ ಟೈಮ್ ತಗೊಂಡು ಬರೋ ಸಾಂಗ್ ಯಾವುದು? ನನಗೆ ಜ್ಞಾಪಕ ಇರೋ ಮಟ್ಟಕ್ಕೆ ಸ್ವಲ್ಪ ನಾವು ತುಂಬಾ ಟೈಮ್ ತೊಗೊಂಡಿದ್ದು ಅವನೇ ಶ್ರೀಮನ್ನಾರಾಯಣ ಅಲ್ಲಿ ಫಾರೆಸ್ಟ್ ಸಾಂಗ್ ಅಂತ ಒಂದು ಬರುತ್ತೆ, ಸಭೆಯ ಕರಿಸಿ ನುಗವಾಡ ಧರಿಸಿ ಅಂತ ಬರುತ್ತೆ. ಅದು ನಮಗೆ ಏನಕ್ಕೆ ಅಂದ್ರೆ ಕಷ್ಟ ಕಷ್ಟ ಅಂತಲ್ಲ, ಯಾಕೆ ಅದು ಟೈಮ್ ತಗೊಂತು ಅಂದ್ರೆ ಅದರಲ್ಲಿ ಕ್ಲೂ ಇಡಬೇಕಾಗಿ ಬಂತು ನಾವು. ಒಂದಿತ್ತು ಕಾಲ ಶ್ರೀಹರಿ ನಾಟಕ ಮಂಡಳಿ ಅದನ್ನೆಲ್ಲ ಸೇರಿಸಿ ಇದು ಕರೆಕ್ಟ್ ಆಗಿದ್ಯಾ, ಇದು ಕ್ಲೂ ತರ ಸೌಂಡ್ ಆಗ್ತಿದ್ಯಾ, ಆಮೇಲೆ ನಾಳೆ ದಿನ ಜನಕ್ಕೆ ಡೌಟ್ ಬರಬಾರ್ದು. ಆಮೇಲೆ ಇನ್ನೊಂದೇನಂದ್ರೆ ಇದು ಅದೊಂದು ಲೈನ್ ಇತ್ತಲ್ಲ ಸರ್, ಅದು ಪಾರಿಜಾತ ಮುಂದಕ್ಕೂ ಪಾರಿಜಾತ ವೃಕ್ಷ ಸುತ್ತ ಮರ. ಸೊ ಇಷ್ಟೆಲ್ಲ ನಮಗೆ ಈ ಸಾಂಗ್ ಅಲ್ಲಿ ಹೆಂಗ್ ಕೂಡ್ಸೋದು ಅನ್ನೋ ಒಂದು ಡಿಸ್ಕಷನ್ಗಳು ಆಗ್ತಾ ಬಂತು. ಅದಕ್ಕೆ ಅದು ಟೈಮ್ ತಗೊಂತು. ಅದು ಬಿಟ್ರೆ ಹೆಚ್ಚು ಕಮ್ಮಿ ಬೇರೆ ಎಲ್ಲಾ ಸಾಂಗು ಅದು ಹೆಂಗಾಗತ್ತೆ ಅಂದ್ರೆ ಸರ್ ಫೋನ್ ಮಾಡ್ತಾರೆ, ಚರಣ್ ಸರ್, ನಾನು ಅಲ್ಲೋ ಕುತ್ಕೊಂತೀನಿ, ಬರಿತೀನಿ, ಬರ್ತೀನಿ, ಹಂಗಾಗತ್ತೆ. ಇವಾಗ ನೋಡಿ, ಇವಾಗ ನಮಗೆ ಇವತ್ತು ನಾನು ಡಿಸ್ಕಷನ್ ಅಲ್ಲಿ ಮೇಲೆ ಕೂತೀನಿ, ಬರಿತೀನಿ, ಹೋಗ್ತೀನಿ. ಬಟ್ ಚೇಂಜಸ್ ಇರುತ್ತಲ್ಲ, ಅದು ಕ್ರಮೇಣ ಆಗುತ್ತೆ. ಅಂದ್ರೆ ಅವರು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಒಂದೇನೋ ಚೇಂಜಸ್ ಆಗೋದುಂಟು. ಇಲ್ಲ ಕೆಲವೊಂದ್ಸಲ ನಮಗೆ ಏನು ಒಂದು ದಿನ ಯೂಶಲಿ ಇವಾಗ ಸಲಗ ಟೈಮಲ್ಲೆಲ್ಲ ನಾವು ಓವರ್ ನೈಟ್ ಎಲ್ಲ ಮುಗಿಸ್ತಾ ಇದ್ವಿ. ಮಳೆ ನಾವು ನೈಟ್ 11 ಗಂಟೆ ಕೂತ್ಬಿಟ್ಟು ಬೆಳಿಗ್ಗೆ 3 ಗಂಟೆ ಮುಗಿಸಿದ್ವಿ. ಸೊ ಹಿಂಗೂ ಆಗತ್ತೆ. ಇವಾಗ ಅವನೇ ಶ್ರೀಮನ್ನಾರಾಯಣ ಸಾಂಗ್ ಒಂದು 6-7 ದಿನ ಆಗಿತ್ತು, 3 ದಿನ ಆಗಿತ್ತು. ಅದಾದ್ಮೇಲೆ ಚೇಂಜಸ್ ಎಲ್ಲ ಮಾಡೋ ಆಪ್ಷನ್ ಒಂದು 4-5 ದಿನ 6 ದಿನ ನಮಗಾಯ್ತು. ಇಷ್ಟು ಇರುತ್ತೆ. ತೀರಾ ಲೇಟು ಮಾಡೋಕ್ಕಾಗಲ್ಲ ನಾವು, ಯಾಕೆಂದ್ರೆ ಅವರು ಶೂಟಿಂಗ್ ಮಾಡೋ ಒಂದು ಇದ್ರಲ್ಲಿ ಇರ್ತಾರೆ. ನಾವು ಕೊಟ್ಟಾಗ ಅವರು ಇದು ಏನೋ ಇವಾಗ ಡ್ಯಾನ್ಸ್ ನಂಬರ್ ಇದ್ರೆ ಕೊರಿಯೋಗ್ರಾಫರ್ಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಶೂಟ್ ಪ್ಲಾನ್ ನಡಿಬೇಕು. ಸೊ ಆ ಟೈಮ್ ಲೈನ್ ನೋಡ್ಕೊಂಡು ನಾವು ಕ್ರ್ಯಾಕ್ ಮಾಡಬೇಕಾಗುತ್ತೆ. ಈ ತುಂಬಾ ಕಮ್ಮಿ ಟೈಮು, ತುಂಬಾ ಜಾಸ್ತಿ ಟೈಮು ಅಂದ್ರೆ ಆ ಸಿನಿಮಾದ ಇದ್ರೊಳಗೆ ಏನಿರುತ್ತೆ ಕೊಟ್ಟಿರೋ ಟೈಮ್ ಲೈನ್ ಅದ್ರೊಳಗಡೆ ನಾವು ಮುಗಿಸ್ಕೊಡೋ ಪ್ರಯತ್ನ ನಾವು ಮಾಡಬೇಕು. ನಿಮ್ಮ ಪ್ರಕಾರ ಬದುಕು ಎಂದರೇನು? ಹೋರಾಟ. ಈಗ ಸರ್ ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಗಳು ಅಂದ್ರೆ ಒಂದು ನಾರ್ಮಲ್ ಆಗಿ ಸರ್. ನಿಮ್ಮ ಆಲ್ ಟೈಮ್ ಫೇವ್ರೇಟ್ ಸಾಂಗ್, ಕನ್ನಡ ಸಾಂಗ್? ಜೊತೆಯಲ್ಲಿ. ಮತ್ತೆ ಫೇವ್ರೇಟ್ ಹೀರೋ? ನನಗೆ ಎಸ್ ಸರ್ ಅಂದ್ರೆ ಇಷ್ಟ ಆನ್ ಸ್ಕ್ರೀನ್. ನಂಗೆ ರಕ್ಷಿತ್ ಸರ್ ಅಂದ್ರೆ ನನ್ನ ಇನ್ಸ್ಪಿರೇಷನ್. ನನಗೆ ಅವರೇ ಆನ್ ಸ್ಕ್ರೀನ್ ಇಬ್ರು ಇಷ್ಟ. ಸೊ ನನಗೆ ಇಬ್ರು ಇಷ್ಟ, ರಕ್ಷಿತ್ ಸರ್, ಎಸ್ ಸರ್ ಇಷ್ಟ. ಈಗ ಒಂದು 3-4 ಜನ ಹೆಸರು ಕೇಳ್ತಾನೆ, ಅವ್ರ ಬಗ್ಗೆ ಏನು ಅನಿಸ್ತು ಅಂತ ಹೇಳ್ಬೇಕು ಸರ್. ಫಸ್ಟ್ ದುನಿಯಾ ವಿಜಯ್ ಸರ್, ಜಿದ್ದು, ಕೆಲಸ ಹಿಡಿದ್ರೆ ಬಿಡಲ್ಲ. ರಕ್ಷಿತ್ ಶೆಟ್ಟಿ? ರಕ್ಷಿತ್ ಸರ್ ಕ್ರಿಯೇಟಿವಿಟಿ. ರಿಷಬ್ ಫ್ಯಾಷನ್. ರಕ್ಷಿತ್ ಸರ್ ಕ್ರಿಯೇಟಿವಿಟಿ, ಫ್ಯಾಷನ್. ರಿಷಬ್ ಸರ್ ಅವರ್ ಸ್ಪೀಡ್ ಅಂದ್ರೆ ತಕ್ಕಂತ ಒಂದು ಆ ಸ್ಪೀಡಲ್ಲಿ ಕೆಲಸ ಮಾಡ್ತಾರೆ. ಅಜನೀಶ್ ಲೋಕನಾಥ್? ಅಜನೀಶ್ ಸರ್ ಕಾಮ್ ಅಂಡ್ ಕಂಪೋಸ್ಡ್ ಅವರು. ರಾಜ್ ಶೆಟ್ಟಿ? ರಾಜ್ ಸರ್ ಕೂಡ ತಾಳ್ಮೆ. ಮತ್ತೆ ಇವ್ರು ಯಶ್, ಈಗ ನೀವು ಯಶ್ ಬಗ್ಗೆ ಹೇಳಿದ್ರಿ. ಯಶ್ ಸರ್ ಅಂದ್ರೆ ಚಾರ್ಮ್. ದರ್ಶನ್ ಸರ್? ದರ್ಶನ್ ಸರ್ ಅಂದ್ರೆ ಸರ್ ಒಂಥರ ಅಂದ್ರೆ ನನಗೆ ಯಾವಾಗ್ಲೂ ಅನ್ಸೋದೇನಂದ್ರೆ ಆ ಲೋಕಲ್ ರೂಟ್ಸ್ ಸರ್. ಅಂದ್ರೆ ಅವ್ರನ್ನ ನೋಡಿದಾಗೆಲ್ಲ ನಾವು ಒಂದು ಆ ಕನ್ನಡದ ಇದ್ರಲ್ಲಿ ಇರ್ತಾರೆ. ಅಂದ್ರೆ ತುಂಬಾ ಡೆಕೋರೇಟಿವ್ ಆಗಿ ಇರಲ್ಲ ದರ್ಶನ್ ಸರ್, ಅವ್ರು ಹೆಂಗಿರ್ಬೇಕು ಹಂಗಿರ್ತಾರೆ. ಅದು ಇಷ್ಟ ನನಗೆ. ನಿಮ್ಮ ಕನಸು ನನಸು ಮಾಡಿದ ಸುದೀಪ್ ಸರ್? ಸರ್ ಇಸ್ ಆಲ್ವೇಸ್ ಹಿಸ್ ಅಂದ್ರೆ ಈ ಸ್ವ್ಯಾಗ್ ಅಂತಾರಲ್ಲ ಅದು. ನೀವು ರೀಸೆಂಟ್ ಆಗಿ ನೋಡಿ ಸಿನಿಮಾ, ಬೆಸ್ಟ್ ಸಿನಿಮಾ ಯಾವ್ದು? ರೀಸೆಂಟ್ ಆಗಿ ನಾನು ನೋಡಿದ್ದು ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಅಮರನ್. ಅಂದ್ರೆ ತಮಿಳ್ ಸಿನಿಮಾ ಅದು ನನಗೆ ಇಷ್ಟ ಆಯ್ತು. ಕನ್ನಡದಲ್ಲಿ ನನಗೆ ಡೇರ್ ಡೆವಿಲ್ ಮುಸ್ತಫಾ ಒಂದು ಇಷ್ಟ ಆಗಿತ್ತು. ಶಾಕಾಹಾರಿನೂ ನನಗೊಂದು ಇದರಲ್ಲಿ ನನಗೆ ಅಂದ್ರೆ ಕನೆಕ್ಟ್ ಆಗಿತ್ತು. ಅದು ಬಿಟ್ರೆ ಒಂದು ಒಳ್ಳೆ ಟ್ರೈ ಅಂದ್ರೆ ಬ್ಲಿಂಕ್ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಡೆಬ್ಯೂ ಡೈರೆಕ್ಟರ್ಗಳು. ಎಸ್. ನೆಕ್ಸ್ಟ್ ಸರ್, ನಿಮ್ಮ ಹೆಂಡತಿಗೆ ನೀವು ಪ್ರೀತಿಯಿಂದ ಮನ್ಯಾಗ ಏನಂತ ಕರಿತೀರಿ ಅಂತ? ಅವಳ ಹೆಸರು ವೈಭವಿ, ನಾನು ವೈಭವ್ ಅಂತ ಕರಿತೀನಿ. ಈ ಸಲ RCB ಟೀಮ್ ಹೆಂಗೈತೆ ಸರ್? ಈಗ ಸ್ವಲ್ಪ RCB ಬಗ್ಗೆ ಮಾತಾಡಿ. ಪ್ರತಿ ಸಲನೂ ಚೆನ್ನಾಗಿರುತ್ತೆ, ಬಟ್ ಫೀಲ್ಡ್ ಬಂದಾಗ ಏನಾಗುತ್ತೋ ಗೊತ್ತಾಗಲ್ಲ. ಅವ್ರಿಗೆ ಆನ್ ಪೇಪರ್ ನೋಡಿದ್ರೆ ನಮ್ ಟೀಮ್ಗಿನ ಬೇರೆ ಟೀಮ್ ಇಲ್ಲ ಅಂತ ಖುಷಿಯಾಗಿ ಪಟ್ಕೊಂಡು ಕಾಯ್ತಿರ್ತೀವಿ. ಬಟ್ ಅಲ್ಲೋದ್ಮೇಲೆ ಏನಾಗುತ್ತೋ ಇದುವರೆಗೂ ನಮಗೂ ಅದನ್ನ ಗೊತ್ತಾಗಿಲ್ಲ. ಅಂದ್ರೆ ಈ ಸಲ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಒಂದೊಳ್ಳೆ ಬ್ಯಾಲೆನ್ಸ್ ಟೀಮ್ ಅಂತ ಅನ್ಸುತ್ತೆ. ಬಟ್ ಅದೇ ಫೀಲ್ಡ್ ಮೇಲೆ ನಮ್ಗೆ ರಿಫ್ಲೆಕ್ಟ್ ಆಗ್ಬೇಕು. ಆಗ ನಮ್ಗೆ ಪ್ರತಿ ಸಲನೂ ನಾವು ಚಾನ್ಸ್ ಇದೆ ಅಂತೀವಿ, ಬಟ್ ಆಮೇಲೆ ಪ್ರತಿ ಸಲ ಕಪ್ ಆಮೇಲೆ ಮುಂದಿನ ಸಲ ಕಪ್ ಅಂತೀವಿ. ಅದಕ್ಕೆ ಈ ಸಲ ನಾನೇನು ಅಂದ್ರೆ ಏನು ಇಲ್ಲಿ ಇಟ್ಕೊಂಡು ನೋಡಲ್ಲ ಮ್ಯಾಚ್ನ. ಅವ್ರು ಹೆಂಗ್ ಕೊಡ್ತಾರೋ ಆ ತರ ನಾನು ನೋಡ್ತೀನಿ. ಅಲ್ಲ ಸರ್, ಅಂದ್ರೆ RCB ಆಕ್ಷನ್ ಟೈಮಿಗೆಲ್ಲ ಮೊದಲು ಹಿಂಟ್ ಕೊಡ್ತಾರ, ಇಲ್ಲಿಯವ್ರನ್ನ ತಗೋತ್ ನಾನು ಹಂಗ. ಆದ್ರೂ ಕರ್ನಾಟಕ ಪ್ಲೇಯರ್ಸ್ ತಗೊಳಂಗಿಲ್ಲ. ಆದ್ರೆ ಅದೇ ಕರ್ನಾಟಕ ಪ್ಲೇಯರ್ಸ್ ಬೇರೆ ಟೀಮಿಗೆ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಅಂದ್ರೆ ಆ ಸಮಸ್ಯೆ ನಮಗೆ ಗೊತ್ತಾಗಲ್ಲ. ನಾವು ಹಲವಾರು ಊಹಾಪೋಹಗಳು ಮಾತಾಡ್ಬೋದು, ಬಟ್ ಒಳಗಡೆ ಇರೋ ಸಮಸ್ಯೆ ಏನು ಅಂತ ನಮಗೆ ನಮ್ ತನಕ ಬರಲ್ಲ.
ಮ್ಯಾನೇಜ್ಮೆಂಟ್ ಇರ್ಬೋದು ಅಂತೀರೇನ್ರಿ? ಹೇಳಕ್ಕಾಗಲ್ಲ ಏನ್ ನಡೀತಾ ಇದೆ ಅಲ್ಲಿ ಅಂತ. ಈಗ ಹೊರಗಂದ್ರು ನಾವ್ ಮಾತಾಡಿದ್ರೆ ಮ್ಯಾನೇಜ್ಮೆಂಟ್ ತುಂಬಾ ಎಲ್ಲ ಬೇರೆದವರು ತುಂಬ್ಕೊಂಡಾರ. ಅದೇ ಹಂಗೂ ಬರುತ್ತೆ ವಿಷಯ. ಆಮೇಲೆ ಇನ್ನೊಂದು ಏನು ಅಂದ್ರೆ ಯಾಕೆ ನಮ್ಮವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅವರೆಲ್ಲ ಇವಾಗ ನೀವು ವಿಜಯ್ ಹಜಾರೆ ಟ್ರೋಫಿ ಇರ್ಬೋದು, ಆಮೇಲೆ ರಂಜಿ ಗೆದ್ದಿದೀವಿ ನಾವೇ. ಆಮೇಲೆ ರಂಜಿ ಟ್ರೋಫಿ ಇರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ ಎಲ್ಲಾರು. ಸೊ ಯಾಕೆ ನಮ್ಮವ್ರ ಮೇಲೆ ಆ ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಯಾಕೆ ಮಾಡ್ತಾ ಇಲ್ಲ ನಮ್ಮ? ಯಾಕಂದ್ರೆ ನಮ್ಮಲ್ಲೂ ತುಂಬಾ ಒಳ್ಳೊಳ್ಳೆ ಪ್ಲೇಯರ್ ಗಳಿದ್ದಾರೆ. ಮನೋಜ್ ಬಂಡಗೆ ಇರ್ಬೋದು, ಅಭಿನವ್ ಮನೋಹರ್ ಇರ್ಬೋದು, ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಗುಜರಾತ್ ಆಡಿದಾಗ. ಆಮೇಲೆ ಮನೋಜ್ ಬಂಡಗೆ RCB ಸ್ಕ್ವಾಡ್ ಅಲ್ಲಿ ಇದ್ರು, ಬಟ್ ಅವ್ರಿಗೆ ಅವಕಾಶಗಳು ಸಿಗ್ಲಿಲ್ಲ. ಸೊ ಅವ್ರಿಗೆ ಅಟ್ಲೀಸ್ಟ್ ಒಂದು 3 ರಿಂದ 4 ಅವಕಾಶ ಕೊಟ್ಟು ನೋಡ್ಬೇಕು ಅಂತ ನನಗೆ. ಈಗ ಸರ್ ಅಂದ್ರೆ ಈಗ ಆಕ್ಷನ್ ಎಲ್ಲ ಮುಗಿತಲ್ರಿ, ನಿಮಗೆ ಇದು ಬೆಸ್ಟ್ ಪಿಕ್ ಅಪ್ಪ, ಇದು ನನಗೆ ಖುಷಿ ಕೊಡ್ತಿ, ಇದು ಈ ಮನುಷ್ಯ ಅದನಲ್ಲ ನಮ್ಗೆ RCB ಗೆಲ್ಸುವಂತ ಕೆಪಾಸಿಟಿ ಐತಿ ಅನ್ನೋಂಗ ಆ ಪಿಕ್ ಯಾವ್ದಂತ? ಅಂದ್ರೆ ಇವಾಗ ನೋಡಿ, ಇವಾಗ ಲಿಯಮ್ ಲಿವಿಂಗ್ಸ್ಟೋನ್ ಸಾಲ್ಟ್ ನ ನೀವು ಇದ್ ಮಾಡೋದತ್ರ ಅವರು ಗೇಮ್ ಚೇಂಜರ್ಸ್. ಅವ್ರು ಬೇರೆ ಲೀಗ್ ಎಲ್ಲ ಆಡಿರೋದು ನೋಡಿದ್ರೆ ನೀವು, ಲಿಯಮ್ ಲಿವಿಂಗ್ಸ್ಟೋನ್ ಇವಾಗ ಲೆಗ್ ಸ್ಪಿನ್ ಮಾಡ್ತಾರೆ, ಆಮೇಲೆ ಅವರು ಮಿಡಲ್ ಆರ್ಡರ್ ಬಂದ ಅಂತಂದ್ರೆ ಅಷ್ಟೊಂದು ಡಿಸ್ಟ್ರಕ್ಟಿವ್ ಆಗಿ ಆಡ್ತಾರೆ. ಸಾಲ್ಟ್ ನಿಮಗೆ ನೀವು ಬಿಗ್ ಬ್ಯಾಶ್ ಎಲ್ಲ ನೋಡೋದಾದ್ರೆ ಓಪನಿಂಗ್ ಬಂದು ಅವ್ರು ಒನ್ ಸೈಡ್ ಗೇಮ್ ಮಾಡ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಎಲ್ಲೋ ಆ ಕಾಂಬಿನೇಷನ್ ಸೆಟ್ ಮಾಡ್ಬೇಕು ಕರೆಕ್ಟ್ ಆಗಿ ನಾವು. ಇವಾಗ ಅವ್ರು ಅಲ್ಲಿ ಫೇಲ್ ಆದ್ರೂ ಇವ್ರು ಇಲ್ಲಿ ಬಂದು ನಮಗೆ ಮ್ಯಾಚ್ ನ ಗೆಲ್ಸ್ಕೊಡೋ ತರ ಇರ್ಬೇಕು. ಸೊ ನಮ್ಗೆ ಯಾವಾಗ್ಲೂ ಆತರ ಕಾಂಬಿನೇಷನ್, ಇವಾಗ ಮ್ಯಾಕ್ಸ್ವೆಲ್ ಇರ್ಬೇಕಾದ್ರೂ ಅವ್ರ ಕಾಂಬಿನೇಷನ್ ನಮಗೆ ಇದಾಗ್ತಾ ಇರ್ಲಿಲ್ಲ. ಆಮೇಲೆ ಫ್ಯಾಫ್ ಅವ್ರು ಇರ್ಬೇಕಾದ್ರೂ ನಮಗೆ ಆ ಕಾಂಬಿನೇಷನ್ ಸೆಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ಆಡೋರು. ಬಟ್ ಏನಾಗೋದು, ಇಂಪಾರ್ಟೆಂಟ್ ಮ್ಯಾಚ್ ಗಳಲ್ಲಿ ಆ ಕಾಂಬಿನೇಷನ್ ನಮಗೆ ಇದಾಗ್ತಾ ಇರ್ಲಿಲ್ಲ. ಈ ತರದನ್ನ ನಾವು ಸ್ವಲ್ಪ ಗಮನ ಇಟ್ಕೊಂಡು ವರ್ಕ್ ಮಾಡಿದ್ರೆ ಸೂಪರ್ ಆಗಿರುತ್ತಾ ಅಂತ ನನಗೆ. ಆಮೇಲೆ ಮೈನ್ ಇನ್ನೊಂದೇನು ಅಂದ್ರೆ ಇಲ್ಲಿಗೆ ಬಂದಿರೋ ಮ್ಯಾಚ್ ನ, ಅಂದ್ರೆ ಕೈಗೆ ಬಂದಿರೋದು ಬಾಯಿಗೆ ಬರಲ್ಲ ಅಂತಾರಲ್ಲ, ಯಾವಾಗ್ಲೂ ಕೈಗೆ ಬಂದಿರತ್ತೆ ಹಿಂಗೆ ಕೈ ಬಿಟ್ಟು ಹೊಟ್ಟೋಗುತ್ತೆ. ಸೊ ಇದು ಅದು ನಾವ್ ಈಚೆಯಿಂದ ಕುತ್ಕೊಂಡು ಹೇಳಕ್ ಈಸಿ, ಬಟ್ ಪಾಪ ಅವ್ರಿಗೆ ಅಲ್ಲಿ ಒಳಗಡೆ ಏನ್ ನಡೀತಾರತ್ತೆ ನಾವು ಗೆಸ್ ಮಾಡಕ್ ಆಗಲ್ಲ. ಸೊ ಇದು ನನಗೆ ಅಂದ್ರೆ ಕಾಡುವಂತ ಪ್ರಶ್ನೆ, ಬಟ್ ಇದಕ್ಕೆ ನಮ್ಗೆ ಆನ್ಸರ್ ಸಿಗಲ್ಲ. ಅದಕ್ಕೆ ಒಂದ್ ಸ್ವಲ್ಪ ದಿನ ಅನ್ಸುತ್ತೆ ಸೋತ್ಬಿಟ್ರಲ್ಲ ಅಂತ, ಆಮೇಲೆ ಸರಿ ನಡಿ ಅಂತ ಇನ್ನೊಂದ್ ಸೀಸನ್ಗೆ ಹೋಗೋ ತರ ಅನ್ಸುತ್ತೆ ಅಷ್ಟೇ. ಈಗ ಲಾಸ್ಟ್ ಕ್ವಶನ್ ಸರ್, ಅಂದ್ರೆ ಈಗ ಹಿಂದಿಂದ ಈಗ ನೋಡ್ಕೊಂಡ್ ಬಂದ್ರೆ ಸರ್, ನಿಮ್ ಈಗ ಬದುಕು ಹೆಂಗೈತೆ ಅಂತ? ಅಂದ್ರೆ ಯಾವ ಒಂದು ರೀತಿಲಿ? ಅಂದ್ರೆ ಹಿಂದಿಂದೆಲ್ಲ ನೋಡ್ಕೊಂಡ್ ಬಂದಾಗ ಸರ್, ಅಂದ್ರ ಖುಷಿ ಹೇಳ್ಕೊಂಡು ಟೆನ್ಷನ್ ಎಲ್ಲ ತಿಳ್ಕೊಂಡು, ಮತ್ ನೀವು ಅನ್ಕೊಂಡಿರ್ತೀರಲ್ಲ ಈ ತರ ಬದುಕಬಹುದು, ನಾವ್ ಇಲ್ಲಿ ಹೋಗಿರ್ಬೇಕು, ಇವೆಲ್ಲ ಇರುತ್ತಲ್ಲ ಅದು. ನಮ್ಮ ಸ್ಕೂಲ್ ದಿನ, ಕಾಲೇಜ್ ದಿನ ಅದೆಲ್ಲ ನೋಡ್ಕೊಂಡ್ ಬಂದ್ರೆ ಈಗ ತುಂಬಾ ಅಂದ್ರೆ ತುಂಬಾನೇ ಖುಷಿ ಇದೆ. ಯಾಕೆ ಅಂತಂದ್ರೆ ಈಗ ಮಾಯಾವಿನಿ ಅಂತ ನಾವು ಎಕ್ಸಾಂಪಲ್ ತಗೊಂಡ್ರೆ ಆಲ್ಮೋಸ್ಟ್ 40 ಮಿಲಿಯನ್ ಹೋಗ್ತಾ ಇದೆ. 40 ಮಿಲಿಯನ್ ಅಂದ್ರೆ ಹೆಚ್ಚು ಕಮ್ಮಿ 4 ಕೋಟಿ ಲೆಕ್ಕಾಚಾರ ಬಂತದ್ದು. ಸೊ ಈ 4 ಕೋಟಿ ಅನ್ನೋ ಒಂದು ನಂಬರ್ ಕೇಳಿದ್ರೆ ತಲೆ ಕೆಟ್ಟ, ಹೌದು, ನಮ್ ಜನಸಂಖ್ಯೆ 7 ಕೋಟಿ, ತಲೆ ಕೆಟ್ಟೋಗುತ್ತೆ ಅದು. ಆಮೇಲೆ ಅದೇ ರೀತಿಲಿ 100 ಮಿಲಿಯನ್ ಅಂತ ಬಂದ್ರೆ 10 ಕೋಟಿ. ಸೊ ಯಾರೋ ಒಬ್ಬ ಹುಡುಗ, ಸರ್ 6 ಲೈನ್ ಕೊಡಿ ಸರ್ ನನಗೆ, ನಾನು ಬರೆದು ತೋರಿಸ್ತೀನಿ, ಒಂದು ಬಿಟ್ ಸಾಂಗ್ ಇದ್ರೆ ಕೊಟ್ಬಿಡಿ ಸರ್ ಅನ್ನೋ ಒಂದು ದಿನಗಳಿಂದ ಇವತ್ತು ಇಲ್ಲಿಗೆ ತಂದು ದೇವರು ನಿಲ್ಸಿದಾನೆ ಅಂತಂದ್ರೆ ಅದನ್ನ ನಾವು ಏನಂತಾನೋ ನಮ್ಮನ್ನ ನಾವು ಅದನ್ನ ಇದ್ ಮಾಡ್ಕೊಳಕ್ಕೆ ಆಗಲ್ಲ. ಅದು ಅಂದ್ರೆ ಯಾರೋ ಒಬ್ರು ನಮ್ಮನ್ನ ನಡೆಸ್ತಾ ಇದ್ದಾರೆ. ಅದೊಂದು ನಮಗೆ, ಅದು ನನಗೆ ಯಾವತ್ತಿದ್ರು ಅದೊಂದು ಹೆಮ್ಮೆ. ನೆನ್ಸ್ಕೊಂಡ್ರೆ ಒಂದೊಂದ್ಸಲ ಶಾಕ್, ಅಂದ್ರೆ ಅದೇನು ಹೇಳ್ತಾರೆ, ನಿಜವಾಗ್ಲೂ ಆಗ್ತಿದ್ಯಾ ಇವೆಲ್ಲ ಅಂತ ಅನ್ಸ್ಬಿಡುತ್ತೆ. ಬಟ್ ಅದೇ ರೀತಿಲಿ ಈಗ ನಮ್ಮ ಜೊತೆ ಟ್ರಾವೆಲ್ ಮಾಡಿರೋ ಕೆಲವು ಸ್ನೇಹಿತರು ಇರ್ಬೋದು, ಆಮೇಲೆ ಬಂಧು ಬಳಗ ಇರ್ಬೋದು, ಆಮೇಲೆ ತುಂಬಾ ಕೆಲವು ಜಾಗದಲ್ಲಿ ತಿದ್ದಿರೋರು ಇರ್ಬೋದು ನಮ್ಮನ್ನೆಲ್ಲ. ಸೊ ಅದನ್ನ ಮರಿಬಾರ್ದು ಅಂತ ನನಗೆ. ಯಾಕಂದ್ರೆ ಅವರಿಂದಾನೇ ಇವತ್ತು ನಾವೆಲ್ಲೋ ಒಂದು ಸರಿಯಾದ ದಾರಿ ಹಿಡಿದಿದ್ದೀವಿ. ಸೊ ಅದನ್ನ ಯಾವತ್ತು ನಾವು ಕೃತಜ್ಞರಾಗಿ ಇರ್ಬೇಕು ಅಂತ ನನಗೆ ಅವಾಗ ಒಂದು ಇದು ಬರ್ತಾ ಇರುತ್ತೆ. ಬಟ್ ಇದೆಯಲ್ಲ, ಇದು ಬರವಣಿಗೆ ಅನ್ನೋದು ಯಾವ್ದು ನಮ್ಮ ಕೈಯಲ್ಲಿ ಇಲ್ಲ. ಅದು ನಾವು ಬರಿತೀವಿ ಅಷ್ಟೇ, ಅದಾದ್ಮೇಲೆ ಯಾವ್ದು ನಮ್ಮ ಕೈಯಲ್ಲಿ ಇಲ್ಲ. ಸರಿ, ಬರಿಬೇಕಂದ್ರೆ ಅಂದ್ರೆ ಯಾವ ತರ ಬುಕ್ಸ್ ಓದ್ತೀರಿ ಅಂತ? ಬುಕ್ಸ್ ನನಗೆ ಎಲ್ಲಾ ರೀತಿಯಲ್ಲೂ ತಿಳ್ಕೊಳಕ್ ಇಷ್ಟ. ಇವಾಗ ನನಗೆ ಜಾನರ್ ಇಟ್ಕೊಂಡು ಓದಲ್ಲ ನಾನು. ನನಗೆ ಇವಾಗ ರೆಫರ್ ಮಾಡ್ತಾರೆ ಕೆಲವೊಬ್ರು, ಈ ಬುಕ್ ಚೆನ್ನಾಗಿದೆ ನೋಡು ಅಂತ, ಏನೋ ಒಂದು ಇದ್ದೇ ಇರುತ್ತೆ, ಅದಕ್ಕೆ ಅವ್ರು ಚೆನ್ನಾಗಿದೆ ಅಂತ ಹೇಳಿರ್ತಾರೆ, ನಾನು ಅದು ಓದ್ತೀನಿ. ಆಮೇಲೆ ಇನ್ನೊಂದು ನನಗೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ಅಂತಂದ್ರೆ ಅದನ್ನು ತಗೊಂಡ್ಬಂದು ಓದ್ತೀನಿ ನಾನು. ಅಂದ್ರೆ ನಾನು ಯಾವತ್ತು ಇಂಥವ್ರದ್ದೇ ಅಂದ್ರೆ ನನಗೆ ಇಷ್ಟ. ಇವಾಗ ಕುವೆಂಪು ಇಷ್ಟ ಅಂತಂದ್ರೆ ಅವ್ರು ಬಿಟ್ಟು ನಾನು ಯಾವ್ದು ಓದಬಾರ್ದು ಅನ್ನೋ ತರ ಇಲ್ಲ. ಅವ್ರದ್ದು ಓದ್ತೀನಿ, ಇವ್ರದ್ದು ಓದ್ತೀನಿ, ಎಲ್ಲರದ್ದು ಓದ್ದಾಗೆ ಆ ಲೈನ್ಸ್ಗಳು ಬರೋದು ನನಗೆ. ಅಂದ್ರೆ ನಾನ ಎಲ್ಲಿಂದ ಬಂದ್ರೆ ಏನು. ಆಮೇಲೆ ನನಗೆ ಇನ್ನೊಂದೇನಂದ್ರೆ ಜನರನ್ನ ನೋಡಿ ಅವರಿಂದ ಕಲಿಯೋದು ಜಾಸ್ತಿ ನಾನು. ಅಂದ್ರೆ ಈಗ ನಿಮ್ಮಲ್ಲಿ ಒಂದೇನೋ ಒಂದಿರುತ್ತೆ, ಕಲಿಯುವಂಥದ್ದು ಇರುತ್ತೆ, ತಿದ್ಕೊಳ್ಳುವಂಥದ್ದು ಇರುತ್ತೆ.
ಸೊ ನನಗೆ ಅಲ್ಲಿಂದ ಕಲಿಕೆನೂ ಮಾಡ್ಕೊಂತೀನಿ, ಅಲ್ಲಿಂದ ತಿದ್ಕೊಳ್ಳೋದು ಮಾಡ್ಕೊಂತೀನಿ ನಾನು. ಸೊ ಆ ಥರದ್ದು ನನಗೆ ಒಂದು ಸ್ವಲ್ಪ ಜಾಸ್ತಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು ನನ್ನ ಹಾಡುಗಳಲ್ಲಿ ನನಗೆ ಇಷ್ಟ. ಥ್ಯಾಂಕ್ ಯು ಸರ್, ಇಲ್ಲಿ ತನಕ ಮಾತಾಡೋದಕ್ಕೆ ನಮಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಭಾಳ ಖುಷಿ ಆಯ್ತು ಸರ್ ಮಾತಾಡಿ. ಖುಷಿ ಆಯ್ತು. ನೀವು ನನಗೆ ಗೊತ್ತಿರಲಿಲ್ಲ ನೀವು ಧಾರವಾಡಿಂದ ಬಂದಿದ್ದೀರಾ ಅಂತ. ಅದು ಕೇಳಿ ತುಂಬಾ ಸಕ್ಕದ ಒಂಥರ ಅಲ್ಲಿಂದ ಬಂದಿದ್ದೀರಾ. ನಿಮ್ ಬಿಗ್ ಫ್ಯಾನ್ ಸರ್. ಅದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನೀವು ಅಲ್ಲಿಂದ ಬಂದಿರೋದಕ್ಕೆ ಅವಕಾಶ ಆ ಥರ ಎಲ್ಲ ಏನಿಲ್ಲ. ಬಟ್ ಒಟ್ಟಾರೆ ನಾನು ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.